ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ 8ನೇ ತರಗತಿಯಲ್ಲಿ ಈ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅನ್ನೋ ಒಂದು ಪಾಠವನ್ನು ಶುರು ಮಾಡಿದ್ವಿ. ಅಧ್ಯಾಯ ಭಾಗ 1ರಲ್ಲಿ. ಈಗ ಹೋದ ತರಗತಿಯಲ್ಲಿ ಈ ಸಂಶ್ಲೇಷಿತ ಎಳೆಗಳು ಅಂದರೆ ಏನು, ಅವುಗಳ ಉಪಯೋಗವೇನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗಾದರೆ ಆ ಒಂದು ಇಂದಿನ ತರಗತಿಯ ಸ್ವಲ್ಪ ಪುನರ್ಮನನವನ್ನು ಮಾಡೋಣ. ಈ ಸಂಶ್ಲೇಷಿತ ಎಳೆಗಳು ಅಂದರೆ ಏನು, ಅದೇ ರೀತಿ ನೈಸರ್ಗಿಕ ಎಳೆಗಳು ಅಂದರೆ ಏನು. ಸಂಶ್ಲೇಷಿತ ಎಳೆಗಳು ಅಂದರೆ ಇವು ಮಾನವ ನಿರ್ಮಿತ ಅಥವಾ ಕೃತಕವಾಗಿ ತಯಾರಿಸುವಂತಹ ಎಳೆಗಳು. ಉದಾಹರಣೆಗೆ ನಾವು ನೈಲಾನ್, ರೇಯಾನ್, ಅದೇ ರೀತಿ ಪಾಲಿಯೆಸ್ಟರ್, ಆಕ್ರಿಲಿನ್ ಈ ರೀತಿ ಉದಾಹರಣೆಗಳನ್ನು ಕೊಟ್ವಿ. ಅದೇ ರೀತಿ ನೈಸರ್ಗಿಕ ಎಳೆಗಳು ಅಂದರೆ ಪ್ರಕೃತಿಯಲ್ಲಿ ಸಿಗುವ ಕಚ್ಚಾ ವಸ್ತುಗಳಿಂದ ತಯಾರಿಸುವಂತಹ ಎಳೆಗಳು. ಇದಕ್ಕೆ ಹತ್ತಿಯ ದಾರ, ಅದೇ ರೀತಿ ಉಣ್ಣೆ, ಅದೇ ರೀತಿ ರೇಷ್ಮೆಯ ದಾರ ನಾವು ಉದಾಹರಣೆಗಳನ್ನು ಕೊಟ್ವಿ. ಅದೇ ಪಾಲಿಮರ್ಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ ನಾವು. ಪಾಲಿಮರ್ಗಳು ಅಂದರೆ ಈ ರಾಸಾಯನಿಕ ವಸ್ತುಗಳಾಗಿದ್ದು ಇವು ಅನೇಕ ಘಟಕಗಳಿಂದ ಕೂಡಿರ್ತವೆ. ಅವುಗಳ 2 ವಿಧಗಳು, ಒಂದು ನೈಸರ್ಗಿಕ ಪಾಲಿಮರ್ಗಳು, ಇನ್ನೊಂದು ಸಂಶ್ಲೇಷಿತ ಪಾಲಿಮರ್ಗಳು. ನೈಸರ್ಗಿಕ ಪಾಲಿಮರ್ಗೆ ಉದಾಹರಣೆ ಹತ್ತಿಯಲ್ಲಿ ಸೆಲ್ಯುಲೋಸ್ ಎನ್ನುವಂತಹ ಒಂದು ಪಾಲಿಮರ್ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ರೇಯಾನ್ ಅಂದರೇನು, ಅದರ ಉಪಯೋಗಗಳೇನು. ಅದೇ ರೀತಿ ನೈಲಾನ್ ಅಂದರೇನು, ಅದರ ಉಪಯೋಗಗಳೇನು. ಅದೇ ರೀತಿ ಪಾಲಿಯೆಸ್ಟರ್ ಅಂದರೇನು, ಅದರ ಉಪಯೋಗಗಳೇನು. ಅಕ್ರಿಲಿಕ್ ಅಂದರೇನು, PET ಪೆಟ್ ಅಂದರೆ ಏನು, ಅದನ್ನೆಲ್ಲೆಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ಈ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳೇನು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅವುಗಳು ಕಡಿಮೆ ಬೆಲೆಗೆ ಸಿಗ್ತವೆ, ಆಮೇಲೆ ಗುಣಮಟ್ಟ ಚೆನ್ನಾಗಿರುತ್ತೆ, ಆಮೇಲೆ ಹೆಚ್ಚು ದಿನ ಬಾಳಿಕೆ ಬರ್ತವೆ ಅಂತ ಹೇಳ್ಬಿಟ್ಟು ನಾವು ಅವುಗಳ ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ ಮಕ್ಕಳೇ. ಇವತ್ತು ನಾವು ನಿಮಗೆ ಕೆಲವು ವಸ್ತುಗಳನ್ನು ತೋರಿಸ್ತೀನಿ. ಅದು ಏನು ಇದೆಲ್ಲ ಗೊತ್ತೇ ಇದೆ ಮಕ್ಕಳೇ. ಇದು ವಾಟರ್ ಬಾಟಲ್ ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದು. ಅದೇ ರೀತಿ ಇನ್ನೊಂದು ವಸ್ತುವನ್ನು ನೋಡಿರ್ತೀವಿ ನಾವು, ಅದೇ ಈ ಸ್ಯಾನಿಟೈಸರ್ ಬಾಟಲ್. ಇದು ಸ್ಯಾನಿಟೈಸರ್ನ ಹಾಕುವಂಥ ಒಂದು ಬಾಟಲ್. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದು ಕೂಡ ಒಂದು ಈ ಪೇಪರ್ ವೇಟ್ ಅಂತ ನಾವು ಕರಿತೀವಲ್ಲ, ಪೇಪರ್ ವೇಟ್ ಅಂತ ಹೇಳ್ಬಿಟ್ಟು ಅದು. ಹಾಗಾದ್ರೆ ಈ ವಸ್ತುಗಳನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಈ ವಸ್ತುಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ಲಾಸ್ಟಿಕ್ಗಳು ಅಂತ ನಾವು ಕರಿತೀವಿ. ನೋಡಿ, ಈ ಪ್ಲಾಸ್ಟಿಕ್ ಅನ್ನುವಂತಹ ಪದ ನಾವು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ನಾವು ಈ ನಮ್ಮ ಮನೆಯಲ್ಲಿ ಈ ಲೋಹಗಳಿಗೆ ಬದಲಾಗಿ ನಾವು ಅತಿ ಹೆಚ್ಚು ಉಪಯೋಗಿಸುತ್ತಿರುವಂತಹ ವಸ್ತುಗಳು ಅಂದರೆ ಪ್ಲಾಸ್ಟಿಕ್ ಮಕ್ಕಳೇ. ನೋಡಿ, ನಮ್ಮ ಬಹುತೇಕ ಕೆಲಸಗಳಿಗೆ ಪ್ಲಾಸ್ಟಿಕ್ ಆಧಾರವಾಗಿದೆ. ಅಂತಹ ಉದಾಹರಣೆಗಳನ್ನು ನಾವು ಹೇಳ್ತಾ ಹೋದರೆ, ನಾವು ನೀರನ್ನು ಸಂಗ್ರಹಿಸಿಡಲು ಬಳಸುವಂತಹ ಕೊಡಗಳು, ಬಕೆಟ್ಗಳು, ಆಮೇಲೆ ಮಗ್ಗುಗಳು, ಅದೇ ರೀತಿ ಈ ನಲ್ಲಿಗಳು, ಪ್ಲಾಸ್ಟಿಕ್ ನಲ್ಲಿಗಳು, ಅದೇ ರೀತಿ ಕೈಚೀಲಗಳು, ಆಮೇಲೆ ಅದೇ ರೀತಿ ಕೆಲವು ಪಾತ್ರೆಗಳು, ಅದೇ ರೀತಿ ಕುಕ್ಕರ್ನ ಹಿಡಿಕೆಗಳು, ಅದೇ ರೀತಿ ಈ ಟ್ಯಾಬ್ಲೆಟನ್ನು ಸಂರಕ್ಷಣೆ ಮಾಡುವಂತಹ ಕವರ್ಗಳು, ಅದೇ ರೀತಿ ಕೆಲವು ಈ ಮನೆಯಲ್ಲಿ ಬಳಸುವಂತಹ ಚೇರ್ಗಳು, ಟೇಬಲ್ಗಳು, ಒಂದಿಲ್ಲ ಅದೇ ರೀತಿ ಬ್ರಷ್ಗಳು, ಹಲ್ಲುಜ್ಜಲು ಬಳಸುವಂತಹ ಬ್ರಷ್, ಬಟ್ಟೆ ಒಗೆಯಲು ಬಳಸುವಂತಹ ಬ್ರಷ್, ಆಮೇಲೆ ಕೆಲವು ಯಂತ್ರೋಪಕರಣಗಳು ಕೂಡ ಪ್ಲಾಸ್ಟಿಕ್ ಇಂದನೇ ಮಾಡಲ್ಪಟ್ಟಿರ್ತವೆ. ಆಮೇಲೆ ಸ್ವಿಚ್ಗಳು, ವಿದ್ಯುತ್ ಶಕ್ತಿ ಸ್ವಿಚ್ಗಳು, ಅದೇ ರೀತಿ ಆ ತಂತಿಯ ಸುತ್ತ ಪ್ಲಾಸ್ಟಿಕ್ ಹೊದಿಕೆ ಇರುವಂತಹ ತಂತಿಗಳು ಅಲ್ವಾ. ಬಹುತೇಕ ನಾವು ಪ್ಲಾಸ್ಟಿಕ್ ಅನ್ನ ಉಪಯೋಗಿಸ್ತಾ ಬರ್ತಾ ಇದ್ದೀವಿ ಅಲ್ವಾ. ಯಾಕಂದ್ರೆ ಈ ಪ್ಲಾಸ್ಟಿಕ್ಕು ಇಷ್ಟೊಂದು ನಾವು ಉಪಯೋಗಿಸೋದಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ, ಆ ಪ್ಲಾಸ್ಟಿಕ್ನ ಗುಣಗಳು ಅಲ್ವಾ. ಆ ಪ್ಲಾಸ್ಟಿಕ್ನ ಗುಣಗಳಿಂದ ನಾವು ಬಹುತೇಕ ಈ ಪ್ಲಾಸ್ಟಿಕ್ ಅನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಹಾಗಾದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನು? ಅದು ರಾಸಾಯನಿಕವಾಗಿ ಒಂದು ಡೆಫಿನೇಷನ್ ಇರುತ್ತೆ. ಪ್ಲಾಸ್ಟಿಕ್ ಅನ್ನುವಂತಹ ಅಂದ್ರೆ ಏನು ಅಂದಾಗ,
ಇದು ಒಂದು ಪ್ಲಾಸ್ಟಿಕ್ ಅನ್ನೋದು ಒಂದು ಸಂಶ್ಲೇಷಿತ ಪಾಲಿಮರ್. ಇದು ರಾಸಾಯನಿಕವಾಗಿ ಪ್ಲಾಸ್ಟಿಕ್ ಅನ್ನೋದು ಸಂಶ್ಲೇಷಿತ ಪಾಲಿಮರ್. ಸಂಶ್ಲೇಷಿತ ಪಾಲಿಮರ್ ಅನ್ನು ನಾವು ಪ್ಲಾಸ್ಟಿಕ್ ಅಂತ ಕರಿತೀವಿ. ಇಲ್ಲಿ ಸಂಶ್ಲೇಷಿತ ಅನ್ನೋ ಪದ ಬಂದಿರೋದ್ರಿಂದ ಪ್ಲಾಸ್ಟಿಕ್ ನಿಸರ್ಗದಲ್ಲಿ ಸಿಗೋದಿಲ್ಲ, ಪ್ರಕೃತಿಯಲ್ಲಿ ಸಿಗೋದಿಲ್ಲ. ಸಂಶ್ಲೇಷಿತ ಅಂತ ಪದ ಬಂದಿರೋದ್ರಿಂದ ಕೃತಕವಾಗಿ ತಯಾರಿಸಿರುವಂತಹ ಒಂದು ವಸ್ತು. ಇದು ರಾಸಾಯನಿಕವಾಗಿ ಇದನ್ನು ನಾವು ಸಂಶ್ಲೇಷಿತ ಪಾಲಿಮರ್ ಅಂತ ಕರಿತೀವಿ. ಇಲ್ಲಿ ಇದು ನಿಸರ್ಗದಲ್ಲಿ ಸಿಗೋದಿಲ್ಲ, ಆದರೆ ಮಾನವನೇ ಕೃತಕವಾಗಿ ತಯಾರಿಸಿದಂತಹ ಒಂದು ವಸ್ತು. ನೋಡಿ, ಯಾಕಪ್ಪ ಈ ಪ್ಲಾಸ್ಟಿಕ್ ಇಷ್ಟೊಂದು ಜನಪ್ರಿಯ ಆಯಿತು ಅಲ್ವಾ? ನೋಡಿ, ನಾವು ನೀರನ್ನು ಕುಡಿಯಲು ಬಳಸುವಂತಹ ಒಂದು ಬಾಟಲ್ ಇಂದ ಹಿಡಿದು ಪೇಪರ್ ವೇಟು, ಸ್ಯಾನಿಟೈಸರ್ ಹಾಕುವಂಥ ಬಾಟಲು, ಔಷಧಿ ಬಾಟಲ್ಗಳನ್ನೆಲ್ಲ ಬಳಸೋದಕ್ಕೆ ಕಾರಣ ಏನು? ಅದಕ್ಕೆ ಕೆಲವು ಉತ್ತಮ ಗುಣಗಳು ಆ ಪ್ಲಾಸ್ಟಿಕ್ಕಿಗೆ ಇರಬೇಕು. ಆ ಒಂದು ಅಷ್ಟೊಂದು ಜನಪ್ರಿಯ ಆಗಿರಲು ಕಾರಣ ಏನು ಆ ಪ್ಲಾಸ್ಟಿಕ್ಕು ಅಂದಾಗ ನಾವು ಹೇಳ್ತಾ ಹೋಗ್ಬೋದು, ಪ್ಲಾಸ್ಟಿಕ್ ಯಾಕೆ ಅಷ್ಟೊಂದು ಜನಪ್ರಿಯ ಆಯಿತು ಅಂತ. ನೋಡಿ, ಈ ಪ್ಲಾಸ್ಟಿಕ್ಕು ಎಲ್ಲ ಅಳತೆಗಳಲ್ಲೂ ಸಿಗುತ್ತೆ, ಎಲ್ಲ ಆಕಾರಗಳಲ್ಲೂ ಕೂಡ ಸಿಗುತ್ತೆ. ಒಂದನೇದು, ಪ್ಲಾಸ್ಟಿಕ್ಕು ಎಲ್ಲ ಅಳತೆಗಳಲ್ಲೂ ಸಿಗುತ್ತೆ, ಅದೇ ರೀತಿ ಎಲ್ಲ ಆಕಾರಗಳಲ್ಲೂ ಸಿಗುತ್ತೆ. ಎರಡನೇದಾಗಿ ಏನಪ್ಪಾ ಅಂದ್ರೆ ಇವನ್ನ ಸುಲಭವಾಗಿ ಎರಕ ಒಯ್ಯಬಹುದು. ಏನು ಎರಕ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಯಾವ ಆಕಾರದ ಒಂದು ಪ್ಲಾಸ್ಟಿಕ್ ಬೇಕೋ ಆ ಪ್ಲಾಸ್ಟಿಕ್ ದ್ರವ ರೂಪದಲ್ಲಿದ್ದಾಗ ಎರಕ ಒಯ್ತಾರೆ, ಅಚ್ಚುಗಳಲ್ಲಿ ಎರಕ ಒಯ್ತಾರೆ. ಹಾಗಾಗಿ ಸುಲಭವಾಗಿ ಎರಕ ಒಯ್ಯಬಹುದು. ಅದೇ ರೀತಿ ಮೂರನೇದೇನಪ್ಪಾ ಅಂದ್ರೆ ಇದನ್ನ ಮರುಚಕ್ರೀಕರಣಗೊಳಿಸಬಹುದು. ಮರುಚಕ್ರೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಈ ಹಳೆ ಪ್ಲಾಸ್ಟಿಕ್ನೆಲ್ಲ ನಾವು ಮಾರಬಹುದು. ಅವ್ರು ತಗೊಂಡೋಗಿ ಏನು ಮಾಡ್ತಾರೆ, ಅದನ್ನು ಕರಗಿಸಿ ಮತ್ತೆ ಸಂಶ್ಲೇಷಣೆ ಮಾಡಿ ಹೊಸ ಪ್ಲಾಸ್ಟಿಕ್ ಅನ್ನ ತಯಾರಿಸ್ತಾರೆ. ಅದನ್ನು ನಾವು ಮರುಚಕ್ರೀಕರಣ ಅಂತ ಕರಿತೀವಿ. ಅದೇ ಅಲ್ಲದೆ ನಾಲ್ಕನೇದಾಗಿ ಮರುಬಳಕೆ ಮಾಡಬಹುದು ನಾವು ಪ್ಲಾಸ್ಟಿಕ್ ಅನ್ನ ಅಲ್ವಾ? ಏನು ಒಂದ್ ಕಡೆ ಬಳಸಬಹುದು ಅಥವಾ ಇನ್ನೊಂದು ಕಡೆ ತಗೊಂಡೋಗಿ ಅದನ್ನೇ ಬಳಸಬಹುದು. ಉದಾಹರಣೆಗೆ ಯಾವುದು ಒಂದು ಈ ಸೀರೆ ತಗೊಂಡಾಗ ಒಂದು ಉತ್ತಮ ಕವರ್ ಅನ್ನ ಕೊಡ್ತಾರೆ ಅವರು. ಆ ಕವರ್ನ ನಾವು ಮರುಬಳಕೆ ಮಾಡ್ತಾ ಇರ್ಬೋದು, ಬಿಸಾಕದಲ್ಲಿ ಅದು ಹರಿದು ಹೋಗೋವರೆಗೂ ನಾವು ಅದನ್ನ ಮರುಬಳಕೆ ಮಾಡ್ತಾ ಇರ್ಬೋದು. ಇದು ಮರುಬಳಕೆ ಮಾಡಬಹುದು ಪ್ಲಾಸ್ಟಿಕ್ ಅನ್ನ ನಾವು ಸುಮಾರು ದಿನಗಳವರೆಗೆ, ಅದು ಹಾಳಾಗುವವರೆಗೆ ನಾವು ಮರುಬಳಕೆಯನ್ನ ಮಾಡಬಹುದು. ಐದನೇದಾಗಿ ಏನಪ್ಪಾ ಅಂದ್ರೆ ಇವಕ್ಕೆ ನಮಗೆ ಬೇಕಾದ ಬಣ್ಣಗಳನ್ನ ಕೊಡಬಹುದು. ದ್ರವ ರೂಪದಲ್ಲಿದ್ದಾಗ ಪ್ಲಾಸ್ಟಿಕ್ ದ್ರವ ರೂಪದಲ್ಲಿದ್ದಾಗ ಅದಕ್ಕೆ ಬಣ್ಣ ಕೊಡ್ತದೆ. ಆ ಬಣ್ಣ ಕೊಡೋದ್ರಿಂದ ಬಣ್ಣ ಬಣ್ಣದ ಪ್ಲಾಸ್ಟಿಕ್ಗಳನ್ನ ನಾವು ನೋಡಬಹುದು. ಅದೇ ರೀತಿ ಏನಪ್ಪಾ ಅಂದ್ರೆ ಇವುಗಳನ್ನು ಸುಲಭವಾಗಿ ಕರಗಿಸಬಹುದು. ಕರಗಿಸೋಕೆ ತುಂಬಾ ಏನು ಉಷ್ಣ ಏನು ಬೇಕಾಗಿಲ್ಲ, ಸುಲಭವಾಗಿ ಕರಗಿಸಬಹುದು. ಯಾವಾಗ ಎರಕ ಒಯ್ಯುವಾಗ, ಅಚ್ಚುಗಳಲ್ಲಿ ಎರಕ ಒಯ್ಯುವಾಗ ಸುಲಭವಾಗಿ ಇವುಗಳನ್ನ ಕರಗಿಸಬಹುದು. ಅದೇ ರೀತಿ ಇವುಗಳನ್ನ ಹಾಳೆಗಳನ್ನಾಗಿ ಮಾಡಬಹುದು ಅಥವಾ ತಂತಿಗಳನ್ನಾಗಿಯೂ ಕೂಡ ಮಾಡಬಹುದು. ಅದೇ ರೀತಿ ಇವು ಹಗುರ, ಇನ್ನೊಂದೇನಪ್ಪಾ ಅಂದ್ರೆ ಹಗುರ, ಬೆಲೆ ಕಡಿಮೆ. ಅದೇ ರೀತಿ ಇವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದು. ಹಾಗಾಗಿ ಈ ಪ್ಲಾಸ್ಟಿಕ್ ಇಷ್ಟೊಂದು ಜನಪ್ರಿಯ ಆಗಿದೆ. ನೋಡಿ, ಏನು ಪ್ಲಾಸ್ಟಿಕ್ ಜನಪ್ರಿಯಗೊಳ್ಳಲು ಕಾರಣಗಳು ಅನೇಕ. ಏನಪ್ಪಾ ಅಂದ್ರೆ ಒಂದನೇದು, ಇವುಗಳ ಬೇಕಾದ ಅಳತೆಗಳಲ್ಲಿ ಆಕಾರಗಳಲ್ಲಿ ಪ್ಲಾಸ್ಟಿಕ್ಗಳು ದೊರೆತವೆ. ಎರಡನೇದಾಗಿ ಇವುಗಳನ್ನ ಮರುಚಕ್ರೀಕರಣಗೊಳಿಸಬಹುದು. ಮೂರನೇದಾಗಿ ಇವುಗಳನ್ನ ನಾವು ಪದೇ ಪದೇ ಬಳಕೆ ಮಾಡಬಹುದು. ಆಮೇಲೆ ನಾಲ್ಕನೇದಾಗಿ ಇವುಗಳಿಗೆ ನಾವು ಬಣ್ಣಗಳನ್ನ ಕೊಡಬಹುದು. ಐದನೇದಾಗಿ ಇವುಗಳನ್ನು ಸುಲಭವಾಗಿ ಕರಗಿಸಬಹುದು. ಆರನೇದಾಗಿ ಏನಪ್ಪಾ ಅಂದ್ರೆ ಇವುಗಳ ಹಾಳೆಗಳನ್ನಾಗಿ ಮಾಡಬಹುದು, ತಂತಿಗಳನ್ನಾಗಿ ಮಾಡಬಹುದು. ಆಮೇಲೆ ಇವುಗಳು ಏನಪ್ಪಾ ಅಂದ್ರೆ ಹಗುರ, ಆಮೇಲೆ ಬೆಲೆ ಕಡಿಮೆ, ಆಮೇಲೆ ಇವು ಯಾವುದೇ ಗಾಳಿ, ನೀರು, ತೇವಾಂಶದೊಂದಿಗೆ, ರಾಸಾಯನಿಕ ವಸ್ತುವಿನೊಂದಿಗೆ ವರ್ತಿಸೋದಿಲ್ಲ. ಹಾಗಾಗಿ ಇಷ್ಟೊಂದು ಜನಪ್ರಿಯಗೊಂಡಿದೆ ಪ್ಲಾಸ್ಟಿಕ್ ಇಲ್ಲದ ಜೀವನವನ್ನೇ ಕಲ್ಪಿಸಿಕೊಳ್ಳೋದು ಕಷ್ಟ. ಒಂದಿಲ್ಲೊಂದು ಕೆಲಸಕ್ಕೆ ನಾವು ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ ಮಕ್ಕಳೇ. ಹಾಗಾಗಿ ಈ ಪ್ಲಾಸ್ಟಿಕ್ ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ನಾವು ಹೇಳ್ಬೋದು ಮಕ್ಕಳೇ.
ನೋಡಿ, ಈ ಪ್ಲಾಸ್ಟಿಕ್ ಜನಪ್ರಿಯಗೊಳ್ಳಲು ಕಾರಣಗಳೇನು ಅನ್ನೋದನ್ನ ನಾವು ಪಟ್ಟಿ ಮಾಡ್ತಾ ಹೋದ್ವಿ. ಆಯ್ತಾ? ಈಗ ನೆಕ್ಸ್ಟ್ ನಾವು ಈ ಪ್ಲಾಸ್ಟಿಕ್ಗಳಲ್ಲಿ 2 ವಿಧ. ಏನು ಆ 2 ವಿಧ, ಯಾವ ಆಧಾರದ ಮೇಲೆ 2 ವಿಧಗಳನ್ನು ಮಾಡಿದಾರಪ್ಪ ಅಂದ್ರೆ, ಆ ಪ್ಲಾಸ್ಟಿಕ್ಗೆ ಉಷ್ಣ ಕೊಟ್ಟಾಗ ಕರಗುತ್ತವೆ, ಕರಗಿದಾಗ ಎರಕ ಒಯ್ತಾರೆ. ಆ ಎರಕ ಒಯ್ಯುವಂತಹ ಸಂದರ್ಭದಲ್ಲಿ ಯಾವ ಪ್ಲಾಸ್ಟಿಕ್ ಅನ್ನ ನಾವು ಪುನಃ ಪುನಃ ಕರಗಿಸಿ ಎರಕ ಒಯ್ಯಬಹುದೋ ಅಂತಹ ಒಂದು ಪ್ಲಾಸ್ಟಿಕ್ ಇದೆ. ಆಮೇಲೆ ಒಮ್ಮೆ ಪ್ಲಾಸ್ಟಿಕ್ಗೆ ಉಷ್ಣ ಕೊಟ್ಟಾಗ ಅದು ಕರಗುತ್ತೆ, ಎರಕ ಹಾಕ್ಬಿಟ್ರೆ ಅದು ಮತ್ತೆ ಏನು ಕರಗೋದಿಲ್ಲ. ಅಂತಹ 2 ರೀತಿಯ ಪ್ಲಾಸ್ಟಿಕ್ ಇದೆ. ನೋಡಿ, ಪ್ಲಾಸ್ಟಿಕ್ ನಲ್ಲಿ 2 ವಿಧಗಳಿವೆ. ಪ್ಲಾಸ್ಟಿಕ್ ನಲ್ಲಿ 2 ವಿಧಗಳು. ಅವು ಯಾವಪ್ಪ ಅಂದ್ರೆ, ಒಂದು ಥರ್ಮೋ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ. ಥರ್ಮೋ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ನೋಡಿ, 2 ವಿಧಗಳಿವೆ ಪ್ಲಾಸ್ಟಿಕ್ ನಲ್ಲಿ. ಒಂದು ಥರ್ಮೋ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಏನು ಥರ್ಮೋ ಪ್ಲಾಸ್ಟಿಕ್ ಅಂದ್ರೆ ಏನಪ್ಪಾ ಅಂದ್ರೆ, ಬಿಸಿ ಕೊಟ್ಟಾಗ ಪ್ಲಾಸ್ಟಿಕ್ ಕರಗುತ್ತೆ, ಎರಕ ಒಯ್ತೀವಿ, ಮತ್ತೆ ಬಿಸಿ ಕೊಟ್ಟಾಗ ಅದು ಕರಗುತ್ತೆ, ಎರಕ ಒಯ್ತೀವಿ. ನೋಡಿ, ಈ ರೀತಿ ಪುನಃ ಪುನಃ ಎರಕ ಒಯ್ಯಲು ಬರಬಹುದಾದಂತಹ ಪ್ಲಾಸ್ಟಿಕ್ ಅನ್ನ ನಾವು ಥರ್ಮೋ ಪ್ಲಾಸ್ಟಿಕ್. ಥರ್ಮೋ ಅಂದ್ರೆ ಏನು? ಇಲ್ಲಿ ಹೀಟ್ ಅಥವಾ ಉಷ್ಣ ಅಂತ. ಉಷ್ಣ ಕೊಟ್ಟಾಗ ಅದು ಕರಗುತ್ತೆ, ಮತ್ತೆ ಉಷ್ಣ ಕೊಟ್ಟಾಗ ಕರಗುತ್ತೆ. ಈ ರೀತಿ ಪುನಃ ಪುನಃ ಎರಕ ಒಯ್ಯಬಹುದಾದ ಪ್ಲಾಸ್ಟಿಕ್ ಥರ್ಮೋ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಪುನಃ ಪುನಃ ಎರಕ ಒಯ್ಯಬಹುದಾದಂತಹ ಪ್ಲಾಸ್ಟಿಕ್. ಅದು ಉದಾಹರಣೆ ಯಾವುದಪ್ಪ ಅಂದ್ರೆ, ಇದು ಈ ಪ್ಲಾಸ್ಟಿಕ್ ಅನ್ನ ಏನ್ ಮಾಡಬಹುದು? ಕರಗಿಸಿಬಿಟ್ಟು ಪುನಃ ಪುನಃ ಎರಕ ಒಯ್ಯಬಹುದು. ಆಮೇಲೆ ಅದೇ ರೀತಿ ನೀವು ನೀರಿನ ಬಾಟ್ಲಿ, ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇರ್ತಾವಲ್ಲ, ರೈಲುಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಮಾಡ್ತಾರಲ್ವಾ, ಅಂತಹ ಪ್ಲಾಸ್ಟಿಕ್ ಥರ್ಮೋ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಏನ್ ಮಾಡಪ್ಪ ಅಂದ್ರೆ, ಎಷ್ಟು ಸರಿ ಕರಗಿಸಿದ್ರು ಕರಗುತ್ತೆ. ಆಮೇಲೆ ಮನೆಯಲ್ಲಿ ಬಳಸುವಂತಹ ಕೊಡಗಳು, ಪ್ಲಾಸ್ಟಿಕ್ ಬಕೆಟ್ಗಳು, ಇವೆಲ್ಲವೂ ಏನಪ್ಪಾ ಅಂದ್ರೆ ಪುನಃ ಪುನಃ ಅವುಗಳನ್ನ ಎರಕ ಒಯ್ಯಬಹುದು. ಇದಕ್ಕೆ ಉದಾಹರಣೆ ಪಾಲಿಥೀನ್. ಅದೇ ರೀತಿ PVC. ಪಾಲಿಥೀನ್ ಅಂದ್ರೆ ಯಾವ್ದಪ್ಪ ಅಂದ್ರೆ, ನಾವು ಅಂಗಡಿಯಲ್ಲಿ ಏನೋ ಒಂದು ಸಾಮಾನು ತರಕ್ಕೆ ಹೋದಾಗ ಅವರು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕೊಡ್ತಾರೆ. ಆ ಒಂದು ಪ್ಲಾಸ್ಟಿಕ್ಗೆ ಪಾಲಿಥೀನ್. ನೋಡಿರ್ಬೋದು, ಈ ಅಂಗಡಿಗಳಲ್ಲಿ ಸಾಮಾನು ಕಟ್ಟಿ ಕೊಡ್ತಾರೆ. ಅಕ್ಕಿ, ಬೇಳೆ, ಬೆಲ್ಲ, ಹಿಂದೆ ಎಲ್ಲ ಪೇಪರ್ನಲ್ಲಿ ಕಟ್ಟಿ ಕೊಡೋರು. ಈಗ ಬದಲಿ ವಸ್ತು ಪ್ಲಾಸ್ಟಿಕ್ ಬಂದಿರೋದ್ರಿಂದ ಏನ್ ಮಾಡ್ತಾರೆ, ಅವರು ಪ್ಲಾಸ್ಟಿಕ್ ಕವರ್ಗಳು ಅಂದ್ರೆ ಅವರು ಪಾಲಿಥೀನ್ ಚೀಲಗಳಲ್ಲಿ ಕಟ್ಟಿ ಕೊಡ್ತಾರೆ ಮಕ್ಕಳೇ. ಈಗ ಬಹಳ ಹಿಂದೆ ಪ್ರಾರಂಭದಲ್ಲಿ ಈ ಬಹಳ ತೆಳುವಾದ ಒಂದು ಪಾಲಿಥೀನ್ ಕವರ್ಗಳನ್ನ ಬಳಸ್ತಾ ಇದ್ರು. ಇತ್ತೀಚೆಗೆ ಅದರಿಂದ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ತುಂಬಾ ಕಡಿಮೆ ತೆಳುವಾದ ಈ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಅನ್ನೋದು ಬಂತು. ಹಾಗಾಗಿ ಸ್ವಲ್ಪ ದಪ್ಪನಾದ ಈ ಪ್ಲಾಸ್ಟಿಕ್ಗಳಲ್ಲಿ, ಪಾಲಿಥೀನ್ ಕವರ್ಗಳಲ್ಲಿ ಈಗ ತಿಂಡಿಗಳನ್ನ ಅಥವಾ ಈ ಸಾಮಾನುಗಳನ್ನ, ದಿನಸಿ ಸಾಮಾನುಗಳನ್ನ ಕಟ್ಟಿ ಕೊಡ್ತಾರೆ. ಅದನ್ನು ನಾವು ಪಾಲಿಥೀನ್ ಅಂತ ನಾವು ಕರಿತೀವಿ. PVC ಅನ್ನು ನೋಡಿದರೆ ಪೈಪ್ಗಳು ಅಲ್ವಾ, ನೀರನ್ನು ಸಾಗಿಸುವಂತ ಪೈಪ್ಗಳು. ನೀವೆಲ್ಲ ಹೊಲಗಳಿಗೆ, ಗದ್ದೆಗಳಿಗೆ ನೀರನ್ನ ಹಾಯಿಸ್ತೀರಿ. ನಲ್ಲಿ ಪೈಪ್ಗಳು, ಪ್ಲಾಸ್ಟಿಕ್ ಪೈಪ್ಗಳು, ಅವೆಲ್ಲ PVC ಅಂದ್ರೆ ಏನಪ್ಪಾ ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳ್ಬಿಟ್ಟು. ಪಾಲಿವಿನೈಲ್ ಕ್ಲೋರೈಡ್. ಈ ಪಾಲಿಥೀನ್ ಮತ್ತು PVC ಅಂತಹ ಪ್ಲಾಸ್ಟಿಕ್ಗಳನ್ನ
ಪುನಃ ಪುನಃ ಎರಕ ಒಯ್ಯಬಹುದು. ಇಂತಹ ಪ್ಲಾಸ್ಟಿಕ್ಗಳನ್ನ ನಾವು ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದ್ರೆ ಏನು ಅಂದಾಗ ಇದು ಪುನಃ ಪುನಃ ಎರಕ ಒಯ್ಯಲು ಬರೋದಿಲ್ಲ, ಒಮ್ಮೆ ಮಾತ್ರ ಎರಕ ಒಯ್ಯಬಹುದು. ಪುನಃ ಪುನಃ ಎರಕ ಒಯ್ಯಲು ಬಾರದ ಪ್ಲಾಸ್ಟಿಕ್, ಒಮ್ಮೆ ಮಾತ್ರ ಸಾಧ್ಯ. ಉದಾಹರಣೆಗೆ ಇದು ಬೇಕಲೈಟ್ ಅನ್ನೋ ಒಂದು ಪ್ಲಾಸ್ಟಿಕ್, ಅದೇ ರೀತಿ ಮೆಲಮೈನ್ ಎನ್ನುವಂತಹ ಒಂದು ಪ್ಲಾಸ್ಟಿಕ್. ಈಗ ಬೇಕಲೈಟ್ ಪ್ಲಾಸ್ಟಿಕ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಪ್ಲಾಸ್ಟಿಕ್ ಏನಿದೆ ಈ ಪ್ಲಾಸ್ಟಿಕ್ ಬೇಕಲೈಟ್ ಪ್ಲಾಸ್ಟಿಕ್ ನೋಡಿ. ಈ ಪ್ಲಾಸ್ಟಿಕ್ ಒಮ್ಮೆ ಮಾತ್ರ ಇದು ಏನ್ ಮಾಡ್ಬೋದು, ಎರಕ ಒಯ್ಬೋದು, ಮತ್ತೆ ಇದಕ್ಕೆ ಬೆಂಕಿ ಕೊಟ್ರೆ ಅದು ಕರಗೋದಿಲ್ಲ. ಇದು ಬೇಕಲೈಟ್ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಈ ಬೇಕಲೈಟ್ ಪ್ಲಾಸ್ಟಿಕ್ ಅನ್ನ ಎಲ್ಲೆಲ್ಲಿ ಬಳಸಬಹುದು ಮನೆಯಲ್ಲಿ ಅಂದಾಗ ಹೌದು, ವಿದ್ಯುತ್ ಸ್ವಿಚ್ಗಳು, ವಿದ್ಯುತ್ ಸ್ವಿಚ್ಗಳು. ಆಮೇಲೆ ನೀವು ನೋಡಿರ್ಬೋದು ಸ್ವಿಚ್ಗಳು ಮನೆಯಲ್ಲಿ, ಅದು ಬೇಕಲೈಟ್ ಪ್ಲಾಸ್ಟಿಕ್. ಆಮೇಲೆ ಇದನ್ನು ತೋರಿಸ್ತೆ ಪೇಪರ್ ವೇಟ್, ಅದು ಕೂಡ ಬೇಕಲೈಟ್ ಪ್ಲಾಸ್ಟಿಕ್. ಅದೇ ರೀತಿ ಮತ್ಯಾವುದು ಅಂದಾಗ ನೀವೆಲ್ಲ ಕುಕ್ಕರ್ ನೋಡಿರ್ತೀರಿ, ಕುಕ್ಕರ್ನ ಹಿಡಿಕೆ ನೋಡಿರ್ತೀರಿ, ಅಲ್ಲ ತವಾ ನೋಡಿರ್ತೀವಿ, ತವಾ ಹಿಡಿಕೆ ನೋಡಿರ್ತೀವಲ್ಲ ಕಪ್ಪು ಬಣ್ಣದ್ದು, ಅದು ಕೂಡ ನೋಡಿ ಅಡಿಗೆ ಪಾತ್ರೆಗಳ ಹಿಡಿಕೆಗಳು. ಅಡುಗೆ ಪಾತ್ರೆಗಳ ಹಿಡಿಕೆಗಳು, ಅಡಿಗೆ ಪಾತ್ರೆಗಳ ಹಿಡಿಕೆಗಳಲ್ಲಿ ಈ ಬೇಕಲೈಟ್ ಪ್ಲಾಸ್ಟಿಕ್. ಇಸ್ತ್ರಿ ಪೆಟ್ಟಿಗೆ ಹಿಡಿಕೆ ನೋಡಿರ್ಬೋದು. ಯಾಕೆ ಅವನ್ನೆಲ್ಲ ಬಳಸಿರ್ಬೋದಲ್ಲಿ ಅಡಿಗೆ ಪಾತ್ರೆಗಳಲ್ಲಿ? ಅವೆಲ್ಲ ಉಷ್ಣ ನಿರೋಧಕ, ಉಷ್ಣವನ್ನ ತಮ್ಮ ಮೂಲಕ ಹಾದು ಹೋಗಲು ಬಿಡೋದಿಲ್ಲ. ಹಾಗಾಗಿ ಎಲ್ಲಿ ಅಡಿಗೆ ಪಾತ್ರೆಗಳ ಹಿಡಿಕೆಗಳಲ್ಲಿ, ಕುಕ್ಕರ್ನ ಹಿಡಿಕೆಗಳಲ್ಲಿ, ಇಸ್ತ್ರಿ ಪೆಟ್ಟಿಗೆ ಹಿಡಿಕೆಗಳಲ್ಲಿ ಬೇಕಲೈಟ್ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ಇಲ್ಲಿ ನಾವು ತಿಳ್ಕೋಬೇಕು ಯಾಕೆ ಬೇಕಲೈಟ್ ಪ್ಲಾಸ್ಟಿಕ್ ಅನ್ನ ವಿದ್ಯುತ್ ಸ್ವಿಚ್ಗಳು, ಅಡಿಗೆ ಪಾತ್ರೆಗಳ ಹಿಡಿಕೆಗಳು, ಇಸ್ತ್ರಿ ಪೆಟ್ಟಿಗೆಯ ಹಿಡಿಕೆಯಲ್ಲಿ ಬಳಸ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೇಕಲೈಟ್ ಉಷ್ಣ ನಿರೋಧಕ, ತನ್ನ ಮೂಲಕ ಉಷ್ಣ ಮತ್ತು ವಿದ್ಯುತ್ ಅನ್ನು ಹರಿಯಲು ಬಿಡೋದಿಲ್ಲ. ಅಂತ ವಸ್ತುಗಳೇ ಬೇಕಲ್ವಾ ನಮಗೆ, ಹೌದಾನೆ? ಅಂತ ವಸ್ತುಗಳೇ ಬೇಕಾದ್ರಿಂದ ಈ ಬೇಕಲೈಟ್ ಎನ್ನುವಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತೀವಿ ಮಕ್ಕಳು. ಇನ್ನೊಂದು ಯಾವುದು ಮೆಲಮೈನ್ ಅಂತ ಹೇಳ್ಬಿಟ್ಟು. ಮೆಲಮೈನ್ ಅಂದ್ರೆ ನೀವೆಲ್ಲ ಮ್ಯಾಟ್ಗಳನ್ನು ನೋಡುತ್ತೀರಿ, ಪ್ಲಾಸ್ಟಿಕ್ ಮ್ಯಾಟ್ಗಳು, ನೆಲ ಹಾಸುಗಳು ಅಂತ ನಾವು ಕರಿತೀವಿ. ಮ್ಯಾಟ್ಗಳು, ನೆಲ ಹಾಸುಗಳು. ಅಲ್ವಾ? ಈ ಪ್ಲಾಸ್ಟಿಕ್ ಮ್ಯಾಟ್ ಅಂತ ಬರುತ್ತೆ, ಬಾಕ್ಲೆ ಹಾಕುವ ಕಲರ್ ಕಲರ್ ಆಗಿರುವಂತದ್ದು. ಅವು ನೆಲ ಹಾಸುಗಳ ತಯಾರಿಕೆಯಲ್ಲಿ ಇವುಗಳನ್ನ ಬಳಸ್ತೀವಿ. ಅದೇ ರೀತಿ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ, ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಆಮೇಲೆ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ, ಮೆಲಮೈನ್ ನೆಲಹಾಸು ಅಥವಾ ಮ್ಯಾಟ್ಗಳು, ಅಡುಗೆ ಉಪಕರಣಗಳು, ಅದೇ ರೀತಿ ಬೆಂಕಿ ನಿರೋಧಕ ಬಟ್ಟೆಗಳು. ಈ ಫೈರ್ ಇಂಜಿನ್ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅವರು ಈ ಮೆಲಮೈನ್ ಒಂದು ಡ್ರೆಸ್ ಅನ್ನ ಹಾಕೊಳ್ತಾರೆ. ಯಾಕೆ? ಬೆಂಕಿ ತಾಗಬಾರದು ಅಂತ ಹೇಳ್ಬಿಟ್ಟು. ಹಾಗಾಗಿ ಮೆಲಮೈನ್ ಅನ್ನುವಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತೀವಿ ಮಕ್ಕಳು. ಈಗ ನಾವು ಗೊತ್ತಾಯ್ತು ನಮಗೆ ಥರ್ಮೋ ಪ್ಲಾಸ್ಟಿಕ್ ಅಂದ್ರೆ ಏನು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದ್ರೆ ಏನು, ಏನು ವ್ಯತ್ಯಾಸ ಏನಿದೆ ಅಂತ ನೋಡಿದಾಗ ಥರ್ಮೋ ಪ್ಲಾಸ್ಟಿಕ್ ಗಳನ್ನ ನಾವು ಪುನಃ ಪುನಃ ಎರಕ ಒಯ್ಯಬಹುದು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗಳನ್ನ ಪುನಃ ಪುನಃ ಎರಕ ಒಯ್ಯಲು ಬರೋದಿಲ್ಲ, ಒಮ್ಮೆ ಮಾತ್ರ ಸಾಧ್ಯ. ಇದನ್ನ ಪುನಃ ಪುನಃ ಎರಕವನ್ನ ಒಯ್ಯಬಹುದು.
ಅದೇ ರೀತಿ ಇದಕ್ಕೆ ಉದಾಹರಣೆ ಪಾಲಿಥೀನ್, PVC, ಪಾಲಿವಿನೈಲ್ ಕ್ಲೋರೈಡ್. ಇದಕ್ಕೆ ಉದಾಹರಣೆ ಬೇಕಲೈಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ವಿದ್ಯುತ್ ಸ್ವಿಚ್ಗಳ ತಯಾರಿಕೆಯಲ್ಲಿ, ಅಡಿಗೆ ಪಾತ್ರೆಗಳ ಹಿಡಿಕೆಗಳು, ಇಸ್ತ್ರಿ ಪೆಟ್ಟಿಗೆ ಹಿಡಿಕೆಗಳಲ್ಲಿ ಅದನ್ನು ಬಳಸ್ತಾರೆ. ಮೆಲಮೈನ್ ಅನ್ನುವಂತಹ ಒಂದು ಥರ್ಮೋಸ್ಟಾಟಿಕ್ ಪ್ಲಾಸ್ಟಿಕ್ ಅನ್ನ ನೆಲಹಾಸುಗಳ ತಯಾರಿಕೆಯಲ್ಲಿ, ಅಡಿಗೆ ಉಪಕರಣಗಳು, ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗಾದ್ರೆ ಬೇಕಲೈಟ್ ಪ್ಲಾಸ್ಟಿಕ್ ಅನ್ನ ಈ ಅಡಿಗೆ ಪಾತ್ರೆಗಳ ಹಿಡಿಕೆಯಲ್ಲಿ ಯಾಕೆ ಬಳಸ್ತಾರೆ ಅಂತ ನಾವು ನೋಡಿದಾಗ, ಬೇಕಲೈಟ್ ಒಂದು ಉಷ್ಣ ನಿರೋಧಕ, ಆಮೇಲೆ ವಿದ್ಯುತ್ ನಿರೋಧಕ. ಹಾಗಾಗಿ ಅಲ್ಲಿ ಬೇಕಲೈಟ್ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ಅಗ್ನಿಶಾಮಕ ದಳದವರು ಬೆಂಕಿ ನಿರೋಧಕ ಬಟ್ಟೆಗಳನ್ನ ಯಾಕೆ ಧರಿಸ್ತಾರೆ ಅಂದಾಗ, ಅವರು ಕೆಲಸವೇ ಬೆಂಕಿಯನ್ನ ನಂದಿಸುವಂತಹ ಕೆಲಸ ಮಾಡುವಂಥದ್ದು. ಆ ಒಂದು ಅಕಸ್ಮಾತ್ ಅವರಿಗೆ ಬೆಂಕಿ ತಗುಲುತ್ತೆ, ಅಪಾಯ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಬೆಂಕಿ ನಿರೋಧಕ ಬಟ್ಟೆಗಳನ್ನ ಧರಿಸ್ತಾರೆ. ಅದು ಮೆಲಮೈನ್ ನಿಂದ ಮಾಡಲ್ಪಟ್ಟಿರುತ್ತೆ ಮಕ್ಕಳು. ಈಗ ನಾವು ಈ ಥರ್ಮೋ ಪ್ಲಾಸ್ಟಿಕ್ ಮತ್ತು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ಈ ಪ್ಲಾಸ್ಟಿಕ್ಗಳ ಉಪಯೋಗಗಳನ್ನ ನಾವು ತಿಳಿತಾ ಹೋಗೋಣ. ಎಲ್ಲೆಲ್ಲಿ ಈ ಪ್ಲಾಸ್ಟಿಕ್ಗಳನ್ನ ಬಳಸ್ತಾರೆ. ನೋಡಿ, ಈ ಪ್ಲಾಸ್ಟಿಕ್ ಅನ್ನ ಎಲ್ಲೆಲ್ಲಿ ಬಳಸ್ತಾರೆ, ನಾವು ಯಾಕೆ ಈ ಪ್ಲಾಸ್ಟಿಕ್ ಅನ್ನ ಆಯ್ಕೆಯ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದೀವಿ ಅಂತ ನಾವು ನೋಡಿದಾಗ, ನಾವು ನಮ್ಮ ಮನೆಯಲ್ಲಿ ಆಹಾರ ವಸ್ತುಗಳನ್ನ, ನೀರನ್ನ, ಹಾಲನ್ನ, ಆಮೇಲೆ ಇತರೆ ಅನೇಕ ಆಹಾರ ವಸ್ತುಗಳನ್ನ ಅದರಲ್ಲಿ ಸಂಗ್ರಹಿಸಿರ್ತೀವಿ. ನಾವು ಎಲ್ಲಿ? ಅಡಿಗೆ ಮನೆಯಲ್ಲಿ. ಗೊತ್ತೇ ಇದೆ, ಅಡಿಗೆ ಮನೆಯಲ್ಲಿ ನಾವು ಏನೋ ಆಹಾರ ವಸ್ತುಗಳನ್ನು ಸಂಗ್ರಹಿಸಿರ್ತೀವಿ ಡಬ್ಬಿಗಳಲ್ಲಿ. ಬೇಳೆ, ಅಕ್ಕಿ, ಕಾಳುಗಳು ಅಲ್ವಾ, ಸಕ್ಕರೆ, ಉಪ್ಪು, ಇವನ್ನೆಲ್ಲ ನಾವು ಈ ಅಡಿಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸಂಗ್ರಹಿಸಿ ಇಡ್ತೀವಿ. ಅಲ್ಲದೆ ಹಾಲನ್ನು ಸಂಗ್ರಹಿಸಿರ್ತೀವಿ, ಜ್ಯೂಸನ್ನು ಸಂಗ್ರಹಿಸಿರ್ತೀವಿ, ಅದೇ ರೀತಿ ಉಪ್ಪನ್ನು ಸಂಗ್ರಹಿಸಿರ್ತೀವಿ, ಅದೇ ರೀತಿ ಈ ಉಳಿದ ಆಹಾರವನ್ನ ಸಂಗ್ರಹಿಸಿರ್ತೀವಿ. ನಾವು ಫ್ರಿಜ್ಜಲ್ಲಿ ನಾವು ಈ ಆಹಾರವನ್ನು ಸಂಗ್ರಹಿಸಿ ಪ್ಲಾಸ್ಟಿಕ್ನಲ್ಲೇ ಒಂದು ಬಟ್ಟಲು ಅಥವಾ ಬಾಕ್ಸ್ ಬರ್ತವೆ, ಅದರಲ್ಲಿ ಇರ್ತೀವಿ. ಆಮೇಲೆ ತರಕಾರಿಗಳನ್ನು ಸಂಗ್ರಹಿಸಿರ್ತೀವಿ ಅಲ್ವಾ. ಈ ರೀತಿ ಅನೇಕ ನಾವು ಆಹಾರಕ್ಕಾಗಿ ಬಳಸುವಂತಹ ವಸ್ತುಗಳನ್ನ, ನೀರನ್ನ, ಹಾಲನ್ನ ನಾವು ಅದರಲ್ಲಿ ಸಂಗ್ರಹಿಸಿ ಇಡ್ತೀವಿ ಅಲ್ವಾ. ಇದು ಬಹಳ ಮುಖ್ಯವಾದಂತಹ ಉಪಯೋಗ. ಅದೇ ರೀತಿ ನಾವು ಇದನ್ನ ಮತ್ತೆಲ್ಲಿ ಬಳಸಬಹುದು? ವ್ಯೋಮನೌಕೆಗಳಲ್ಲಿ ಬಳಸ್ತಾರೆ. ವ್ಯೋಮನೌಕೆಗಳಲ್ಲಿ ಯಾಕೆ ಬಳಸ್ಬೋದು ಅಂದಾಗ, ವ್ಯೋಮನೌಕೆ ಅಂದ್ರೆ ಏನು? ನಮ್ಮ ಭೂಮಿಯನ್ನ ಬಿಟ್ಟು ಈ ನಮ್ಮ ವ್ಯೋಮದಲ್ಲಿರುವ ಬೇರೆ ಕಾಯಗಳನ್ನ ಅಧ್ಯಯನ ಮಾಡಲು ಹೋಗುವಂತ ಒಂದು ಸಾಧನ. ನಮ್ಮ ಭೂಮಿಯನ್ನು ಬಿಟ್ಟು ಚಂದ್ರ, ಇತರ ಗ್ರಹಗಳನ್ನ ಹತ್ತಿರದಿಂದ ಅಧ್ಯಯನ ಮಾಡಲು ಕಳಿಸುವಂತಹ ಸಾಧನಗಳು. ಅಲ್ಲಿ ಈ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸ್ತಾರೆ. ಯಾಕೆ ಬಳಸಬಹುದು ಅಂತ ನಾವು ನೋಡಿದಾಗ, ಈಗ ಲೋಹಗಳನ್ನ ಬಳಸಿದ್ರೆ ಏನಾಗುತ್ತೆ? ಭಾರ ಜಾಸ್ತಿ ಆಗುತ್ತೆ. ಅದು ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಭಾರ ಕಮ್ಮಿ ಆಗಬೇಕು. ಹಾಗಾಗಿ ಏನ್ ಮಾಡ್ತಾರೆ, ಈ ಲೋಹಗಳಿಗೆ ಬದಲಾಗಿ ಪ್ಲಾಸ್ಟಿಕ್ನಂತಹ ಬದಲಿ ವಸ್ತುಗಳನ್ನ ಅಲ್ಲಿ ಬಳಸ್ತಾರೆ ಬಹುತೇಕ. ಹಾಗಾಗಿ ವ್ಯೋಮನೌಕೆಗಳಲ್ಲಿ ಬಳಸ್ತಾರೆ, ವಿಮಾನಗಳಲ್ಲಿ ಬಳಸ್ತಾರೆ. ವಿಮಾನಗಳಲ್ಲಿ ಯಾಕೆ? ಅದು ಕೂಡ ಭೂಮಿಯನ್ನ ಬಿಟ್ಟು ಮೇಲೆ ಹಾರುವಂಥದ್ದು. ಅವಾಗ ಎಲ್ಲವೂ ಲೋಹಗಳದೇ ಆದರೆ ಭಾರ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಏನ್ ಮಾಡ್ತಾರೆ, ವಿಮಾನಗಳಲ್ಲಿ ಆ ಒಂದು ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ನೋಡಿ, ಒಂದು ಅಡಿಗೆ ಮನೆಗಳಲ್ಲಿ ಆಹಾರ ವಸ್ತುಗಳು, ನೀರು, ಹಾಲು ಸಂಗ್ರಹಿಸಿಡಲು. ಈ ಪ್ಲಾಸ್ಟಿಕ್ ಅನ್ನು ಬಳಸ್ತಾರೆ. ಎರಡನೇದು ವ್ಯೋಮನೌಕೆಗಳಲ್ಲಿ ಬಳಸ್ತಾರೆ. ಮೂರನೇದು ವಿಮಾನಗಳಲ್ಲಿ ಬಳಸ್ತಾರೆ.
ನಾಲ್ಕನೇದು ಚಪ್ಪಲಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಲ್ವಾ, ಚಪ್ಪಲಿಗಳ ತಯಾರಿಕೆಯಲ್ಲಿ ಬಳಸ್ತಾ ಹೋಗ್ತಾರೆ. ಇನ್ನು ಅನೇಕ ಕ್ಷೇತ್ರಗಳಲ್ಲಿ, ಆಮೇಲೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಅದೇ ರೀತಿ ಫರ್ನಿಚರ್ಗಳಲ್ಲಿ, ಫರ್ನಿಚರ್ ಟೇಬಲ್, ಚೇರ್ ಅಲ್ವಾ, ಡೆಸ್ಕ್, ಇಂಥವನ್ನೆಲ್ಲ ಅದನ್ನ ಫರ್ನಿಚರ್ಗಳು ಅಂದ್ರೆ ಅವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಮೇಲೆ ಸಂಗ್ರಹಣಾ ಪಾತ್ರೆಗಳಲ್ಲಿ, ಆಮೇಲೆ ಪೈಪುಗಳಲ್ಲಿ, ಆಮೇಲೆ ಸ್ವಿಚ್ಗಳು, ತಂತಿಗಳು, ತಂತಿಗಳ ಹೊದಿಕೆಗಳಲ್ಲಿ, ಬ್ರಷ್ಗಳಲ್ಲಿ, ಬಕೆಟು, ಕೊಡಗಳ ತಯಾರಿಕೆಯಲ್ಲಿ, ಈ ರೀತಿ ಇತ್ಯಾದಿ. ಇನ್ನು ಅನೇಕ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ನ ಉಪಯೋಗವನ್ನ ಪಡೆದವರು. ನೋಡಿ, ಅಡಿಗೆ ಮನೆಗಳಲ್ಲಿ ಆಹಾರ ವಸ್ತುಗಳನ್ನು ಸಂಗ್ರಹಿಸಲು, ನೀರನ್ನು ಸಂಗ್ರಹಿಸಲು, ಹಾಲು ಸಂಗ್ರಹಿಸಲು ಬೇಕಾಗುತ್ತೆ. ವ್ಯೋಮನೌಕೆಗಳಲ್ಲಿ ಹೇಳಿದ್ದೆ ನಿಮಗೆ, ಅದು ನಮ್ಮ ಭೂಮಿಯನ್ನು ಬಿಟ್ಟು ನಮ್ಮ ವ್ಯೋಮದಲ್ಲಿ ಬೇರೆ ಕಾಯಗಳನ್ನ ಅಧ್ಯಯನ ಮಾಡಕ್ಕೆ ಹೋಗ್ಬೇಕಾಗಿರುತ್ತೆ, ಹಾಗಾಗಿ ಹಗುರವಾಗಬೇಕಾಗುತ್ತೆ. ಅದು ವಿಮಾನಗಳಲ್ಲೂ ಬಳಸ್ತಾರೆ. ಚಪ್ಪಲಿಗಳು ಗೊತ್ತೇ, ಪ್ಲಾಸ್ಟಿಕ್ ಚಪ್ಪಲಿಗಳು. ಅಲಂಕಾರಿಕ ವಸ್ತುಗಳು, ಮನೆಯಲ್ಲಿ ಅಲಂಕಾರಕ್ಕಾಗಿ ಬಳಸುವಂತಹ ವಸ್ತುಗಳಲ್ಲಿ ಬಳಸ್ತಾರೆ. ಫರ್ನಿಚರ್ಗಳು, ಚೇರು, ಟೇಬಲ್ಗಳ ತಯಾರಿಕೆಯಲ್ಲಿ. ಸಂಗ್ರಹಣಾ ಪಾತ್ರೆಗಳು, ಏನಾದರೂ ನಾವು ಹಾಕಿ ಉಪ್ಪಿನಕಾಯಿ ಇಂಥವನ್ನೆಲ್ಲ ಹಾಕಿಡಕ್ಕೆ. ಪೈಪುಗಳ, PVC ಪೈಪುಗಳು. ಸ್ವಿಚ್ಗಳು, ವಿದ್ಯುತ್ ಸ್ವಿಚ್ಗಳು. ತಂತಿಗಳ ಹೊದಿಕೆಗಳಲ್ಲಿ ಗೊತ್ತೇ ಇದೆ. ಬ್ರಷ್ಗಳಲ್ಲಿ, ಬಕೆಟ್, ಕೊಡಗಳು ಇತ್ಯಾದಿಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ ಮಕ್ಕಳೇ. ಹಾಗಾದ್ರೆ ಈ ಆಯ್ಕೆಯ ವಸ್ತುಗಳಾಗಿ ಪ್ಲಾಸ್ಟಿಕ್ ಅನ್ನು ಬಳಸೋದಕ್ಕೆ ಕಾರಣ ಅವುಗಳ ಗುಣಗಳು. ಯಾಕೆ ಈ ಪ್ಲಾಸ್ಟಿಕ್ ಅನ್ನೇ ಬಳಸ್ತಾರೆ ಆಯ್ಕೆಯ ವಸ್ತುವಾಗಿ? ಯಾಕೆ ಪ್ಲಾಸ್ಟಿಕ್ ಅನ್ನ ಆಯ್ಕೆ ಮಾಡ್ತಾರೆ? ಆಯ್ಕೆಯ ವಸ್ತುವಾಗಿ ಪ್ಲಾಸ್ಟಿಕ್. ಯಾಕೆ ಪ್ಲಾಸ್ಟಿಕ್ ಅನ್ನ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾರಣ, ಪ್ಲಾಸ್ಟಿಕ್ ಕ್ರಿಯಾಪಟುವಲ್ಲ. ಪ್ಲಾಸ್ಟಿಕ್ ಕ್ರಿಯಾಪಟು ಅಲ್ಲ. ನೋಡಿ, ಈ ಪ್ಲಾಸ್ಟಿಕ್ ಸಂಗ್ರಹಕಾರಗಳಲ್ಲಿ ನಾವು ಬಳಸ್ತೀವಿ. ಸಂಗ್ರಹಣೆ ಮಾಡಿ ಏನು, ನೀರನ್ನ ಸಂಗ್ರಹಿಸಿಡ್ತೀವಿ, ಉಪ್ಪನ್ನು ಸಂಗ್ರಹಿಸಿಡ್ತೀವಿ, ಉಪ್ಪಿನಕಾಯಿ, ಸಾರು ಇವೆಲ್ಲ ಸಂಗ್ರಹಿಸಿಡ್ತೀವಿ. ಆದರೆ ಪ್ಲಾಸ್ಟಿಕ್ಕು ನೀರು ಅಥವಾ ರಾಸಾಯನಿಕ ವಸ್ತು ಅಥವಾ ತೇವಾಂಶ ಅಥವಾ ಗಾಳಿಯೊಂದಿಗೆ ಒದಿಸೋದೇ ಇಲ್ಲ ಸುಲಭವಾಗಿ. ಹಾಗಾಗಿ ಆ ಪ್ಲಾಸ್ಟಿಕ್ಕು ಕ್ರಿಯಾಪಟು ಅಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಪ್ಲಾಸ್ಟಿಕ್ನಲ್ಲಿ ಯಾವುದೋ ನೀರನ್ನು ಸಂಗ್ರಹಿಸಿಡ್ತೀವಿ ಅಥವಾ ಜ್ಯೂಸನ್ನು ಸಂಗ್ರಹಿಸಿಡ್ತೀವಿ ಅಥವಾ ತೇವಾಂಶದೊಂದಿಗೆ ಒದಿಸೋದಿಲ್ಲ ಇದು, ಅಥವಾ ಇತರೆ ಈ ರಾಸಾಯನಿಕ ವಸ್ತುಗಳೊಂದಿಗೆ ಒದಿಸೋದಿಲ್ಲ. ಹಾಗಾಗಿ ನಾವು ಸಂಗ್ರಹಣೆ ಮಾಡೋದಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ. ಎರಡನೇದಾಗಿ, ಈ ಪ್ಲಾಸ್ಟಿಕ್ ಏನಪ್ಪಾ ಅಂದ್ರೆ ದುರ್ಬಲ ವಾಹಕ. ಎರಡನೇದು, ಈ ಪ್ಲಾಸ್ಟಿಕ್ ದುರ್ಬಲ ವಾಹಕ ಅಂದ್ರೆ ಅದು ತನ್ನ ಮೂಲಕ ಉಷ್ಣ ಮತ್ತು ವಿದ್ಯುತ್ ಅನ್ನ ಹರಿಯಲು ಬಿಡೋದಿಲ್ಲ. ನೋಡಿ, ಪ್ಲಾಸ್ಟಿಕ್ ದುರ್ಬಲ ವಾಹಕ ಅಂದ್ರೆ ಉಷ್ಣ ಮತ್ತು ವಿದ್ಯುತ್ ಅನ್ನು ತನ್ನ ಮೂಲಕ ಹರಿಯಲು ಬಿಡೋದಿಲ್ಲ.
ಆ ಕಾರಣಕ್ಕಾಗಿ ಎಲ್ಲಿ ಬಳಸ್ತೀವಿ? ಈ ಅಡಿಗೆ ಉಪಕರಣಗಳ ಹಿಡಿಕೆಗಳಲ್ಲಿ ಬಳಸ್ತೀವಿ ಪ್ಲಾಸ್ಟಿಕ್ ಅನ್ನ. ವಿದ್ಯುತ್ ಸ್ವಿಚ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅದೇ ರೀತಿ ಈ ತಂತಿಗಳ ಹೊದಿಕೆಗಳಾಗಿ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ. ಯಾಕಂದ್ರೆ ಅವುಗಳಿಂದ ಅಪಾಯ ಜಾಸ್ತಿ ಇರೋದ್ರಿಂದ ಅಲ್ವಾ. ಕುಕ್ಕರ್ನ ಹಿಡಿಕೆ, ಪಾತ್ರೆಗಳ ಹಿಡಿಕೆ, ತವಾಗಳ ಹಿಡಿಕೆ, ಇಸ್ತ್ರಿ ಪೆಟ್ಟಿಗೆಗಳ ಹಿಡಿಕೆಗಳು ಅಲ್ವಾ, ಅವುಗಳ ತಯಾರಿಕೆಗಳಲ್ಲಿ ಇದನ್ನ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ. ಆಮೇಲೆ ವೈರ್ ನೋಡಿದ್ದೀರಿ, ಪ್ಲಾಸ್ಟಿಕ್ ವೈರ್ ಅಂತ. ಮನೆಯಲ್ಲಿ ಏನು ನಮಗೆ ಲೈಟ್ ಬರೋಕ್ಕೆ ವಿದ್ಯುತ್ತನ್ನು ಹಾಯಿಸಿರ್ತೀವಿ, ಆ ವೈರು ಪ್ಲಾಸ್ಟಿಕ್ನ ಹೊರಹೊದಿಕೆ ಇರುತ್ತೆ. ತಾಮ್ರದ ತಂತಿಯ ಸುತ್ತ ಆ ಒಂದು ಪ್ಲಾಸ್ಟಿಕ್ನ ಹೊರಹೊದಿಕೆ. ಯಾಕೆ? ಅದರ ಮೂಲಕ ವಿದ್ಯುತ್ ಹರಿಯೋದಿಲ್ಲ, ಅದು ವಿದ್ಯುತ್ ನಿರೋಧಕ. ಹಾಗಾಗಿ ಈ ನಾವು ಪ್ಲಾಸ್ಟಿಕ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ಅಲ್ವಾ. ಅದೇ ರೀತಿ ಈ ಪ್ಲಾಸ್ಟಿಕ್ಗಳು ಹಗುರ, ಬಲಯುತ ಮತ್ತು ಬಾಳಿಕೆ ಬರ್ತವೆ. ಹಗುರ, ಬಲಯುತ ಮತ್ತು ಬಾಳಿಕೆ ಬರ್ತದೆ. ಬಾಳಿಕೆ ಜಾಸ್ತಿ. ಹಗುರ ನೋಡಿ, ಪ್ಲಾಸ್ಟಿಕ್ ಅನ್ನ ಎಲ್ಲರೂ ಹೊತ್ಕೊಂಡು ಹೋಗ್ಬೋದು ಅಲ್ಲ, ಒಂದು 10 ಸೇರಿದ್ರು ಒಬ್ಬನೇ ಹೊತ್ಕೊಂಡು ಹೋಗ್ಬೋದು ಅಲ್ವಾ. ಹಾಗಾಗಿ ಹಗುರ ಪ್ಲಾಸ್ಟಿಕ್. ಅದೇ ರೀತಿ ಬಲಯುತ, ಈ ಪ್ಲಾಸ್ಟಿಕ್ ಚೇರನಾದ್ರೂ ಸುಲಭವಾಗಿ ಒಡೆದೋಗುತ್ತಾ, ಹಿಂಗ್ ಬೀಸಿದ್ರು ಕೂಡ ಹೊಡೆಯೋದಿಲ್ಲ, ಬಲಯುತವಾಗಿರುತ್ತೆ ಅಲ್ವಾ. ಅದೇ ಕಬ್ಬಿಣದ ಚೇರುಗಳಾದ್ರೆ ಎಷ್ಟು ಒಯ್ಬೇಕಾಗುತ್ತೆ. ಅದೇ ರೀತಿ ಬಾಳಿಕೆ ಜಾಸ್ತಿ. ಈ ಮನೆಗಳಲ್ಲಿ ಈ ಚೇರ್ಗಳು ತಗೊಂಡ್ರೆ 10, 20 ವರ್ಷ, 30 ವರ್ಷದವರೆಗೂ ಕೂಡ ಬಾಳಿಕೆ ಬರ್ತವೆ, ಚೇರು, ಟೇಬಲ್ಗಳು ಎಲ್ಲವೂ ಕೂಡ. ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನ ಬದಲಿ ವಸ್ತುವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಅವನ್ನೆಲ್ಲವನ್ನು. ನಾವು ಇವುಗಳ ಬದಲಿಗೆ ನಾವು ಏನಾದರೂ ಲೋಹಗಳನ್ನೇ ಬಳಸಿದ್ರೆ ಏನಾಗ್ಬೋದು? ಭಾರ, ಕಬ್ಬಿಣ ತುಕ್ಕಿಡಿಯುತ್ತೆ, ತಾಮ್ರ ತುಕ್ಕಿಡಿಯುತ್ತೆ, ಬೆಳ್ಳಿ ತುಕ್ಕಿಡಿಯುತ್ತೆ ಅಲ್ವಾ. ಇವೆಲ್ಲವೂ ತುಕ್ಕಿಡಿತವೆ ಗಾಳಿ ಮತ್ತು ತೇವಾಂಶದೊಂದಿಗೆ. ಹಾಗಾಗಿ ಆ ಬದಲಿ ವಸ್ತುವಾಗಿ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದೀವಿ ನಾವು ಅಲ್ವಾ. ನೀವು ನೋಡಿರ್ಬೋದು ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರ ಅಂದ್ರೆ ಈ ಪ್ಲಾಸ್ಟಿಕ್ನ ಉಪಯೋಗ ಅಲ್ವಾ. ವೈದ್ಯಕೀಯ ಕ್ಷೇತ್ರದಲ್ಲಿ ತಗೊಳ್ಳಿ, ನೀವು ಮಾತ್ರೆ ತರ್ತೀರಿ. ಆ ಮಾತ್ರೆ ಯಾವ್ದ್ರಲ್ಲಿ ಪ್ಯಾಕ್ ಮಾಡಿರ್ತಾರೆ? ಪ್ಲಾಸ್ಟಿಕ್ನ ಹೊದಿಕೆಯಲ್ಲಿ ಪ್ಯಾಕ್ ಮಾಡಿರ್ತಾರೆ ಮಾತ್ರೆಯನ್ನು, ಗೊತ್ತೇ ಇದೆ ನಿಮಗೆ ಅಲ್ಲ. ಪ್ಲಾಸ್ಟಿಕ್ನ ಹೊದಿಕೆ ಇರುತ್ತೆ. ಆಮೇಲೆ ಔಷಧಿ ತುಂಬೋ ಬಾಟ್ಲಿಗಳು, ಕಂದು ಬಣ್ಣದ ಬಾಟ್ಲಿಗಳನ್ನು ಬಳಸ್ತಾರೆ, ಅಲ್ಲಿ ಬಳಸ್ತಾರೆ. ಆಮೇಲೆ ವೈದ್ಯರು ಬಳಸುವಂತಹ ಕೈಗವಸುಗಳು ಅಲ್ವಾ, ಆ ಕೈಗವಸುಗಳು ಏನು ಹಾಕೊಂತಾರೆ ಅದು ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ. ಕೆಲವು ಉಪಕರಣಗಳು, ಆಪರೇಷನ್ ಉಪಕರಣಗಳನ್ನು ಕೂಡ ಈ ಒಂದು ವೈದ್ಯ ಕ್ಷೇತ್ರದಲ್ಲಿ ಅವರು ಬಳಸ್ತಾರೆ ಅಲ್ವಾ. ಈ ವೈದ್ಯ ಕ್ಷೇತ್ರದಲ್ಲಿ ಅದು ಒಂದು ಉಪಯೋಗ. ಆಮೇಲೆ ಇನ್ನೊಂದು ಕೆಲವು ಸೂಕ್ಷ್ಮ ತರಂಗಾವಳಿ, ಮೈಕ್ರೋ ವೇವ್ ಓವೆನ್ಗಳು ಅಂತ ಹೇಳ್ಬಿಟ್ಟು ಈಗೆಲ್ಲ ಬಂದಿರ್ತವೆ. ಈಗ ನೀವು ಸ್ವೀಟ್ ಅಂಗಡಿಗೆ, ಬೇಕರಿಗೆ ಹೋದಾಗ ಆ ಒಂದು ಈ ಪಪ್ಸೋ ಅಂತ ಏನು ಕರಿತೀವಿ ಅದನ್ನ ಅವನು ಅದ್ರಲ್ಲಿ ಇಟ್ಟಿರ್ತಾನೆ. ಅವನು ಕೇಳಿದಾಗ ಬಿಸಿಯಾದ ಪಪ್ಸನ್ನ ತೆಗೆದು ಕೊಡ್ತಾನೆ. ನೋಡಿ ಅದೇನದು? ಮೈಕ್ರೋ ವೇವ್ ಓವನ್ ಅಂತ, ಸೂಕ್ಷ್ಮ ತರಂಗ ಒಲೆ ಅಂತ ಕರಿತೀವಿ. ಅಲ್ಲಿ ಅವನು ಆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಅದನ್ನ ಹಾಕಿಟ್ಟು ಬೇಯಿಸಿರ್ತಾನೆ. ಅಥವಾ ಇದು ಒಳಗೆ ಬ್ರೆಡ್ ಅಥವಾ ಕೇಕ್ ಬೇಯಿಸುವಂಥದ್ದು ಕೂಡ ಪ್ಲಾಸ್ಟಿಕ್ಕೇ ಇರುತ್ತೆ. ಹೀಗಾಗಿ ಮೈಕ್ರೋ ವೇವ್ ಓವೆನ್ ಅಥವಾ ಸೂಕ್ಷ್ಮ ತರಂಗ ಒಲೆಗಳಲ್ಲಿ ಆ ಒಂದು ಪ್ಲಾಸ್ಟಿಕ್ ಪಾತ್ರೆಗಳನ್ನ ಬಳಸಿಬಿಟ್ಟು ಆಹಾರವನ್ನ ಬೇಯಿಸಬಹುದು, ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಅದೇ ರೀತಿ ಟೆಫ್ಲಾನ್ ಅನ್ನುವಂತಹ ಒಂದು ಪ್ಲಾಸ್ಟಿಕ್ ಈಗ ಬಂದಿದೆ. ಆ ಟೆಫ್ಲಾನು ತುಂಬಾ ಗಟ್ಟಿಯುತವಾದಂತಹ ಒಂದು ಪ್ಲಾಸ್ಟಿಕ್, ಅದು ಒಂದು ವಿಶೇಷವಾದಂತಹ ಒಂದು ಪ್ಲಾಸ್ಟಿಕ್. ಆ ಟೆಫ್ಲಾನ್ ಪಾತ್ರೆಗಳು ಅಂತಾನೆ ಕರೀತಾರೆ. ಅದಕ್ಕೆ ಈ ಎಣ್ಣೆ ಮತ್ತು ನೀರು ಟಚ್ ಆಗೋದಿಲ್ಲ, ಹಾಗಾಗಿ ಎಣ್ಣೆ ಉಳಿತಾಯ ಆಗುತ್ತೆ ಅಂತ ತೋರಿಸ್ತಾರೆ, ಟೆಫ್ಲಾನ್ ಅಂತ ಹೇಳ್ಬಿಟ್ಟು. ಆ ಟೆಫ್ಲಾನು ಬಹಳ ವಿಶೇಷವಾದಂತಹ ಒಂದು ಪ್ಲಾಸ್ಟಿಕ್. ಆ ಎಣ್ಣೆ ಮತ್ತು ನೀರು ಅದಕ್ಕೆ ಟಚ್ ಆಗೋದಿಲ್ಲ ಅಥವಾ ತಾಕೋದಿಲ್ಲ, ಹಾಗಾಗಿ ಎಣ್ಣೆ ಕಡಿಮೆ ಬಳಸಬಹುದು ಅನ್ನೋದು ತೋರಿಸ್ತಾರೆ ಜಾಹೀರಾತುಗಳಲ್ಲಿ, ಟೆಫ್ಲಾನ್ ಅನ್ನೋ ಒಂದು ಪ್ಲಾಸ್ಟಿಕ್. ಅದೇ ರೀತಿ ಬೆಂಕಿ ನಿರೋಧಕ ಪ್ಲಾಸ್ಟಿಕ್ಗಳು ಅಂತ ಇರ್ತವೆ. ಆ ಬೆಂಕಿ ನಿರೋಧಕ ಪ್ಲಾಸ್ಟಿಕ್ಗಳು ಏನಪ್ಪಾ ಅಂದ್ರೆ ಬೆಂಕಿ ಅದಕ್ಕೆ ಹತ್ಕೊಳ್ಳೋದಿಲ್ಲ. ಯಾರು ಉಪಯೋಗಿಸ್ಬೋದು? ಫೈರ್ ಇಂಜಿನ್ ಅಥವಾ ಅಗ್ನಿಶಾಮಕ ಠಾಣೆಯಲ್ಲಿ ಕೆಲಸ ಮಾಡೋರು ಈ ಬೆಂಕಿ ನಿರೋಧಕ ಪ್ಲಾಸ್ಟಿಕ್ಗಳನ್ನ ಏನ್ ಮಾಡ್ಬೋದು? ಉಪಯೋಗಿಸ್ಬೋದು. ಅಂದ್ರೆ ಮೆಲಮೈನ್ ಅಂತ ನಾವೇನ್ ಕರಿತೀವಲ್ಲ, ಅಲ್ಲಿ ಅದನ್ನ ಉಪಯೋಗಿಸ್ತಾರೆ.
ಇಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ಈ ಒಂದು ಪ್ಲಾಸ್ಟಿಕ್ ಉಪಯೋಗ ಇದ್ದೇ ಇದೆ ಮಕ್ಕಳೇ ಅಲ್ವಾ. ವೈದ್ಯಕೀಯ ಕ್ಷೇತ್ರದಲ್ಲೂ ಇದೆ, ಆಮೇಲೆ ಸೂಕ್ಷ್ಮ ತರಂಗ ವಲಯಗಳಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿ ಟೆಫ್ಲಾನ್ ಅನ್ನೋ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ, ಬೆಂಕಿ ನಿರೋಧಕ ವಸ್ತುಗಳಾಗಿ ಉಪಯೋಗಿಸ್ತಾರೆ ಮಕ್ಕಳೇ. ಇಷ್ಟೊಂದು ಉಪಯೋಗಗಳು ಇದ್ದಾವೆ ಮಕ್ಕಳೇ. ಹಾಗಾದರೆ ಈ ಪ್ಲಾಸ್ಟಿಕ್ ಮತ್ತು ಪರಿಸರಕ್ಕೆ ಬರೋಣ. ಈ ಪ್ಲಾಸ್ಟಿಕ್ ಮತ್ತು ಪರಿಸರ ಹೇಗೆ ಒಂದಕ್ಕೊಂದು ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನಾವು ಮೊದಲೇ ಹೇಳಿದ್ವಿ, ಪ್ಲಾಸ್ಟಿಕ್ಕು ನಿಸರ್ಗದಲ್ಲಿ ಸಿಗೋದಿಲ್ಲ ಅಲ್ವಾ. ಇದು ಒಂದು ಸಂಶ್ಲೇಷಿತ ಪಾಲಿಮರ್ ಅಂತ ನಾವು ಕರೆದ್ವಿ. ಹಾಗಾದ್ರೆ ಇದು ಪ್ರಕೃತಿಯಲ್ಲಿ ಸಿಗದೇ ಇರೋದ್ರಿಂದ ಪರಿಸರಕ್ಕೆ ಸ್ವಲ್ಪ ಮಾರಕನೇ. ಸ್ವಲ್ಪ ಏನು, ನಾವು ಜಾಸ್ತಿ ಬಳಸಿದಂಗೂ ಜಾಸ್ತಿನೇ ಮಾರಕ ಆಗುತ್ತೆ. ಈ ಪ್ಲಾಸ್ಟಿಕ್ಕು ಈ ಪರಿಸರಕ್ಕೆ ಮಾರಕ ಅಲ್ವಾ. ಈ ಪ್ಲಾಸ್ಟಿಕ್ ಮತ್ತು ಪರಿಸರ ಹೇಗೆ ಒಂದಕ್ಕೊಂದು ಸಂಬಂಧಿಸಿದೆ? ಈ ಪ್ಲಾಸ್ಟಿಕ್ ಸಂಶ್ಲೇಷಿತ ಪಾಲಿಮರ್ ಆಗಿರೋದ್ರಿಂದ, ಪ್ರಕೃತಿಯಲ್ಲಿ ಸಿಗದೇ ಇರೋದ್ರಿಂದ, ಕೃತಕವಾಗಿ ತಯಾರಿಸೋದ್ರಿಂದ ಇದು ಪರಿಸರಕ್ಕೆ ಮಾರಕನೇ. ಈಗ ನಾವು ಈ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ನ ಉಪಯೋಗ ತುಂಬಾನೇ ಜಾಸ್ತಿ ಆಗಿದೆ ಅಲ್ವಾ. ನಾವು ಈ ಕಸದ ರಾಶಿಯಲ್ಲಿ 90% ಏನು ನೋಡ್ತೀವಿ, ಈ ಪ್ಲಾಸ್ಟಿಕ್ ಅನ್ನೇ ನೋಡ್ತೀವಿ. ಈಗ ನಾವು ಈ ಬಾಳೆಹಣ್ಣು ಸಿಪ್ಪೆ ನಾವು ಮಣ್ಣಿಗೆ ಹಾಕಿದ್ರೆ ಅದು ಕೊಳೆಯುತ್ತೆ, ಅಥವಾ ಈ ಕಿತ್ತಳೆ ಹಣ್ಣು ಸಿಪ್ಪೆ ಹಾಕಿದ್ರೆ ಕೊಳೆಯುತ್ತೆ ಅಲ್ವಾ. ಅಥವಾ ಒಂದು ಎಲೆ ಇವೆಲ್ಲ ಬಿದ್ದರೆ ಕೊಳಿತವೆ. ಆದರೆ ಪ್ಲಾಸ್ಟಿಕ್ ಬಿದ್ದರೆ ಸುಲಭವಾಗಿ ಕೊಳೆಯೋದಿಲ್ಲ ಅಲ್ವಾ. ಇದನ್ನೇ ನಾವು ಜೈವಿಕ ವಿಘಟನೀಯ ಹಾಗೂ ಜೈವಿಕ ವಿಘಟನೆ ಅಲ್ಲದ ವಸ್ತುಗಳು ಅಂತ ನಾವು ಕರಿತೀವಿ. ನೋಡಿ, ಈ ತ್ಯಾಜ್ಯ ವಸ್ತುಗಳಲ್ಲಿ ನಾವು ಜೈವಿಕ ವಿಘಟನೆ ಆಗುವ ತ್ಯಾಜ್ಯ ವಸ್ತುಗಳು, ಜೈವಿಕ ವಿಘಟನೆ ಆಗದ ತ್ಯಾಜ್ಯ ವಸ್ತುಗಳು ಅಂತ ಎರಡು ವಿಧಗಳಿವೆ. ಜೈವಿಕ ವಿಘಟನೆಯಾಗುವ ವಸ್ತುಗಳು, ಇನ್ನೊಂದು ಜೈವಿಕ ವಿಘಟನೆಯಾಗದ ವಸ್ತುಗಳು ಅಂತ ನಾವೆರಡು ರೀತಿ ಮಾಡಬಹುದು. ಕೆಲವು ವಸ್ತುಗಳು ಜೈವಿಕ ವಿಘಟನೆ ಆಗಂದ್ರೆ ಬ್ಯಾಕ್ಟೀರಿಯಾಗಳಿಂದ ಅವು ವಿಘಟನೆ ಆಗಿ ಮಣ್ಣಿನಲ್ಲಿ ಪೋಷಕಾಂಶಗಳಾಗಿ ಪರಿವರ್ತನೆ ಆಗ್ತವೆ. ಅವು ಜೈವಿಕ ವಿಘಟನೆ ಆಗುವಂತಹ ಏನು ತ್ಯಾಜ್ಯ ವಸ್ತುಗಳು. ಈ ಪ್ಲಾಸ್ಟಿಕ್ ಯಾವುದಕ್ಕೆ ಬರುತ್ತೆ? ಜೈವಿಕ ವಿಘಟನೆಯಾಗದ ವಸ್ತುಗಳಿಗೆ ಬರುತ್ತೆ. ಹಾಗಾಗಿ ಇದು ಪರಿಸರಕ್ಕೆ ಮಾರಕ. ಪರಿಸರಕ್ಕೆ ಮಾರಕ. ಅದೇ ನಾವು ಈಗ ಒಂದು ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ, ಈ ತರಕಾರಿ, ಹಣ್ಣಿನ ಸಿಪ್ಪೆಗಳು, ಆಮೇಲೆ ಈ ಆಹಾರ ಪದಾರ್ಥ ಉಳಿದಿರೋದು 1 ರಿಂದ 2 ದಿನದಲ್ಲಿ ಏನಾಗುತ್ತೆ, ಅದು ವಿಘಟನೆ ಆಗುತ್ತೆ. ಹಾಗಾಗಿ ಅದು ಜೈವಿಕ ವಿಘಟನೀಯ ಅಂತ ನಾವು ಕರಿತೀವಿ ಅಲ್ವಾ. 1 ರಿಂದ 2 ದಿನದಲ್ಲಿ ಏನಾಗುತ್ತೆ, ಅದು ವಿಘಟನೆ ಆಗುತ್ತೆ. ಯಾವುದು? ಹಣ್ಣಿನ ಸಿಪ್ಪೆ, ಆಮೇಲೆ ತರಕಾರಿ, ಆಮೇಲೆ ಆಹಾರ ಪದಾರ್ಥಗಳು 1 ರಿಂದ 2 ವಾರಗಳಲ್ಲಿ ಅವೇನಾಗ್ತವೆ, ವಿಘಟನೆ ಆಗ್ತವೆ. ಹಾಗಾಗಿ ಜೈವಿಕ, ಅದು ಓಕೆ, 1 ರಿಂದ 2 ವಾರದಲ್ಲಿ ವಿಘಟನೆ ಆಗುವಂಥದ್ದು. ಅದೇ ರೀತಿ ಕಾಗದ ಎಷ್ಟು ದಿನದಲ್ಲಾಗುತ್ತೆ? ಸುಮಾರು 10 ರಿಂದ 30 ದಿನದಲ್ಲಿ ವಿಘಟನೆ ಆಗುತ್ತೆ ಕಾಗದ. ಅದು ಕೂಡ ಜೈವಿಕ ವಿಘಟನೀಯ ಅಂತ ಹೇಳ್ಬೋದು. ಅದೇ ರೀತಿ ಹತ್ತಿ ಬಟ್ಟೆ 2 ರಿಂದ 5 ತಿಂಗಳಲ್ಲಿ ಏನಾಗುತ್ತೆ, ವಿಘಟನೆ ಆಗುತ್ತೆ ಹತ್ತಿ ಬಟ್ಟೆ ಅಲ್ವಾ. ಹತ್ತಿ ಬಟ್ಟೆ ಅದು ನಿಸರ್ಗದಲ್ಲಿ ಸಿಗೋದಲ್ವಾ. ಹಾಗಾಗಿ ಹತ್ತಿ ಬಟ್ಟೆನ ನೀವು ಬಿಸಾಕಿದ್ರೆ ಅದು 2 ರಿಂದ 5 ತಿಂಗಳಲ್ಲಿ ಅದು ಏನಾಗುತ್ತೆ, ಮಣ್ಣಿನಲ್ಲಿ ವಿಘಟನೆ ಆಗುತ್ತೆ. ಅದೇ ರೀತಿ ಮರ ತಗೊಂಡ್ರೆ ಸುಮಾರು 10 ರಿಂದ 15 ವರ್ಷಗಳು ಬೇಕಾಗುತ್ತೆ ವಿಘಟನೆ ಆಗುತ್ತೆ ಮರ. ಅದೇ ರೀತಿ ಉಣ್ಣೆ ಬಟ್ಟೆಗಳು ಸುಮಾರು 1 ವರ್ಷ ಬೇಕಾಗುತ್ತೆ ಉಣ್ಣೆ ಬಟ್ಟೆಗಳು ವಿಘಟನೆ ಆಗೋದಕ್ಕೆ. ಹಾಗಾಗಿ ಅವು ಕೂಡ ಜೈವಿಕ ವಿಘಟನೀಯ. ಅದೇ ರೀತಿ ತವರ, ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ ಇವೆಲ್ಲ ಎಷ್ಟಪ್ಪ ಅಂದ್ರೆ 100 ರಿಂದ 500 ವರ್ಷಗಳು ತಗೊಳ್ತವೆ ವಿಘಟನೆ ಆಗೋದಕ್ಕೆ. ಹಾಗಾಗಿ ಅವು ಜೈವಿಕ ವಿಘಟನೀಯ ಅಲ್ಲ. ನೋಡಿ, ಲೋಹಗಳು ಜೈವಿಕ ವಿಘಟನೀಯ ಅಲ್ಲ ಅಂತ ಗೊತ್ತಾಗುತ್ತೆ. ಅದೇ ಪ್ಲಾಸ್ಟಿಕ್ ಚೀಲಗಳು ಏನು ಹಲವಾರು ವರ್ಷಗಳು, ಲೆಕ್ಕ ಇಲ್ಲ ಅದಕ್ಕೆ.
ಹಲವಾರು ವರ್ಷಗಳವರೆಗೆ ಇದು ವಿಘಟನೆ ಆಗೋಕ್ಕೆ ಟೈಮನ್ನು ತಗೊಳ್ಳೋದ್ರಿಂದ ಇದನ್ನು ಜೈವಿಕ ವಿಘಟನೀಯವಲ್ಲದ ವಸ್ತು ಅಂತ ಪರಿಗಣಿಸ್ತಾರೆ. ಈ ಯಾವುದು ಜೈವಿಕ ವಿಘಟನೀಯ ಅಲ್ಲ ಅದು ಪರಿಸರಕ್ಕೆ ಮಾರಕ ಮಕ್ಕಳು ಅಲ್ವಾ. ನೋಡಿ, ನಾವು ಇತ್ತೀಚೆಗೆ ಈ ಪ್ಲಾಸ್ಟಿಕ್ನ ಬಳಕೆ ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೀವಿ. ಹಾಗಾದ್ರೆ ಈ ಜೈವಿಕ ವಿಘಟನೀಯ ಅಲ್ಲ ಅಂದಾಗ ಅದು ಪರಿಸರ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಹೇಗೆ ಪ್ಲಾಸ್ಟಿಕ್ ತೊಂದರೆಯನ್ನು ಉಂಟು ಮಾಡುತ್ತೆ ಅಂದಾಗ ಇದು ಜೈವಿಕ ವಿಘಟನೀಯ ಅಲ್ಲ ಅಲ್ವಾ. ಮಣ್ಣಿನಲ್ಲೇ ಉಳಿಯೋದ್ರಿಂದ ಅಂತರ್ಜಲ ಮಟ್ಟವನ್ನ ಇದು ಕಡಿಮೆ ಮಾಡುತ್ತೆ, ಮಳೆಯ ನೀರನ್ನ ಇಂಗಿಸೋದಿಕ್ಕೆ ಬಿಡೋದಿಲ್ಲ. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಈ ಪ್ಲಾಸ್ಟಿಕ್ ಅನ್ನ ಸುಡೋದ್ರಿಂದ ಅದರಿಂದ ವಿಷಕಾರಿ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತವೆ, ವಾಯು ಮಾಲಿನ್ಯ ಉಂಟಾಗುತ್ತೆ. ಅದೇ ರೀತಿ ಬಣ್ಣಗಳು, ಈ ಬಿಸಿ ವಸ್ತುಗಳನ್ನು ನಾವು ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಕಿದಾಗ ಆ ಬಣ್ಣಗಳು ಅಥವಾ ಪ್ಲಾಸ್ಟಿಕ್ನ ಅಂಶಗಳು ಆ ಬಿಸಿ ವಸ್ತುವಿನಲ್ಲಿ ವಿಲೀನವಾಗ್ತವೆ. ನಾವು ಅದನ್ನೇ ತಿಂದಾಗ ಏನಾಗ್ಬೋದು, ಪ್ಲಾಸ್ಟಿಕ್ ನಮ್ಮ ದೇಹವನ್ನ ಸೇರಬಹುದು ಅಲ್ವಾ. ನೋಡಿ, ಅದಕ್ಕೆ ಹೇಳೋದು ಪ್ಲಾಸ್ಟಿಕ್ ಲೋಟಗಳಲ್ಲಿ ಟೀ ಮತ್ತು ಕಾಫಿಯನ್ನ ಅಥವಾ ಬಿಸಿಯಾದ ಹಾಲನ್ನು ಕುಡಿಬಾರದು. ಕಾರಣ ಏನಪ್ಪ ಅಂದ್ರೆ ಅದು ಕರಗುತ್ತೆ ಆ ಪ್ಲಾಸ್ಟಿಕ್ ಅಂತ ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗೆಲ್ಲ ಪೇಪರ್ ಲೋಟಗಳಲ್ಲಿ ಕುಡೀರಿ ಅಂತ ಹೇಳ್ತಾರೆ ಅಲ್ವಾ. ಮಣ್ಣಿನ ಲೋಟಗಳು, ಪೇಪರ್ ಲೋಟ, ಸ್ಟೀಲ್ ಲೋಟಗಳಲ್ಲಿ ಕುಡಿಬಹುದು ಅಂತ ಹೇಳ್ತಾರೆ. ಅದೇ ನೀವು ಎಲ್ಲ ಒಂದು ಹೋಟ್ಲಿಗೆ ಹೋದಾಗ ಸಾಂಬಾರು, ಇಡ್ಲಿ ಸಾಂಬಾರು ತಗೊಂತೀವಿ, ಇಡ್ಲಿ ಪೇಪರಲ್ಲಿ ಸುತ್ತಕೊಡ್ತಾನೆ, ಸಾಂಬಾರು ಬೇಕು ಅಂತ ಪ್ಲಾಸ್ಟಿಕ್ ಕವರಲ್ಲಿ, ಪಾಲಿಥೀನ್ ಕವರಲ್ಲಿ ಹಾಕಿ ಸುತ್ತಿ ಕೊಡ್ತಾನೆ. ಅದು ಏನಾಗುತ್ತೆ, ಆ ಸಾಂಬಾರಿನ ಬಿಸಿಗೆ ಅದು ಪ್ಲಾಸ್ಟಿಕ್ ಕರಗುತ್ತೆ. ಆ ವಿಷಕಾರಿ ಅಂಶವುಳ್ಳ ಆಹಾರವನ್ನ ನಾವು ನಮ್ಮ ದೇಹಕ್ಕೆ ತಗೊಳ್ತೀವಿ. ಹೀಗೆ ಪ್ಲಾಸ್ಟಿಕ್ ಅನ್ನ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಗೊತ್ತಿಲ್ಲದ ಹಾಗೆ ನಮ್ಮ ದೇಹಕ್ಕೆ ಹೋಗ್ತಾ ಇದೆ. ಹೇಗೆ ಅಂತ ನಾನು ಹೇಳಿದೆ ನಿಮಗೆಲ್ವಾ. ಬಿಸಿಯಾದ ವಸ್ತುಗಳನ್ನು ನಾವು ಪ್ಲಾಸ್ಟಿಕ್ ಅಲ್ಲಿ ಹಾಕಿದಾಗ ಆ ಪ್ಲಾಸ್ಟಿಕ್ ಅಂಶ ಅದರಲ್ಲಿ ಕರಗಬಹುದು. ನಾವು ಆ ಪ್ಲಾಸ್ಟಿಕ್ ಅನ್ನ ನಮ್ಮ ದೇಹಕ್ಕೆ ಸೇರಿಸ್ಬೋದು. ಆಮೇಲೆ ಮಣ್ಣಿಗೆ ಸೇರಿಸ್ತಾ ಇದ್ದೀವಿ, ಕವರ್ಗಳನ್ನು ಬಿಸಾಕ್ತಾ ಇದ್ದೀವಿ, ಅವು ಜೈವಿಕ ವಿಘಟನೆ ಆಗುವುದಿಲ್ಲ ಅಲ್ವಾ. ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ, ಆಮೇಲೆ ಅಂತರ್ಜಲ ಕಮ್ಮಿ ಆಗ್ತಾ ಬರುತ್ತೆ. ಚರಂಡಿಯಲ್ಲಿ ಈ ಕವರ್ಗಳನ್ನು ಬಿಸಾಕೋದ್ರಿಂದ ಚರಂಡಿ ಕಟ್ಕೊಳ್ಳುತ್ತೆ. ಈ ಮಳೆ ಬಂದಾಗ ಚರಂಡಿ ನೀರೆಲ್ಲ ಏನಾಗುತ್ತೆ, ರಸ್ತೆ ಮೇಲೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಹಾಗಾಗಿ ಚರಂಡಿಯಲ್ಲಿ ಈ ಪ್ಲಾಸ್ಟಿಕ್ನಂತಹ ತ್ಯಾಜ್ಯಗಳನ್ನು ಬಿಸಾಡಬಾರದು. ಈಗ ಸಾಮಾನ್ಯವಾಗಿ ಈ ಓಪನ್ ಚರಂಡಿ ಇದ್ರೇನೆ ಬಿಸಾಕೋದು ಜಾಸ್ತಿ. ಈ ಬಾಕ್ಸ್ ಚರಂಡಿ ಮಾಡಿದ್ರೆ ಏನಾಗೋದು, ಆ ಪ್ಲಾಸ್ಟಿಕ್ನಂತಹ ವಸ್ತುಗಳು ಅದಕ್ಕೆ ಸೇರೋದು ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ. ಚರಂಡಿ ಕಟ್ಕೊಳ್ಳುವಂಥದ್ದು. ಹೀಗೆ ಈ ರೀತಿ ಅನಾನುಕೂಲಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಅನುಕೂಲಗಳು ಇನ್ನೇ ನಮಗೆಲ್ಲ ಗೊತ್ತೇ ಇದೆ. ಒಂದು, ಈ ಪ್ಲಾಸ್ಟಿಕ್ನ ಒಂದು ಕೈಗಾರಿಕೆಯಿಂದ ಏನು ಉದ್ಯೋಗಗಳು ಸೃಷ್ಟಿಯಾಗಿವೆ, ಎಷ್ಟೋ ಜನಕ್ಕೆ ಉದ್ಯೋಗಗಳು ಸಿಗ್ತವೆ. ಮರುಚಕ್ರೀಕರಣದಿಂದ ಎಷ್ಟೋ ಜನಕ್ಕೆ ಉದ್ಯೋಗಗಳು ಸಿಗ್ತಾ ಇವೆ ಅಲ್ವಾ. ಪ್ಲಾಸ್ಟಿಕ್ ಮಾರುವಂಥ ಅಂಗಡಿಗಳನ್ನು ಇಟ್ಕೊಂಡು ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕೈಗಾರಿಕೆಗಳಿಂದ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗ ಸಿಗ್ತಾ ಇದೆ. ಆದರೆ ನಾವು ಹಾಗಾದರೆ ಈ ಪ್ಲಾಸ್ಟಿಕ್ನ ಅತಿ ಬಳಕೆ ಮಾಡಬೇಕಾ, ಮಾಡಬಾರ್ದು. ಮಿತವಾಗಿ ಪ್ಲಾಸ್ಟಿಕ್ಕನ್ನು ನಾವು ಬಳಸಬೇಕು. ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಉಪಯೋಗಿಸುವಂಥದ್ದು. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ಬೋದು, ಪ್ಲಾಸ್ಟಿಕ್ನ ಬಳಕೆಯಲ್ಲಿ ಮಿತ ಇರಬೇಕು. ಅಂದರೆ ನಾವು ಅಂಗಡಿಗಳಿಗೆ ಶಾಪಿಂಗ್ಗೆ ಹೋಗುವಾಗ ಹತ್ತಿ ಚೀಲ ಅಥವಾ ಸೆಣಬಿನ ಚೀಲಗಳನ್ನು ಒಯ್ಯುವಂಥದ್ದು. ಇದರಿಂದ ಅವರು ನಮಗೆ ಪ್ಲಾಸ್ಟಿಕ್ ಚೀಲವನ್ನು ಕೊಡೋದು ತಪ್ಪುತ್ತೆ. ಆಮೇಲೆ ಸರ್ಕಾರವೂ ಕೂಡ ಏನು ನಿಯಮಗಳನ್ನು ರೂಪಿಸಬೇಕು. ಅವುಗಳಿಂದ ಕೂಡ ಏನಾಗುತ್ತೆ, ಈ ಪ್ಲಾಸ್ಟಿಕ್ನ ಬಳಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಈ ಮಾಲಿನ್ಯವನ್ನು ಉಂಟು ಮಾಡುವಂಥ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಮತ್ತೆ ಏನು ಈ ಪ್ಲಾಸ್ಟಿಕ್ನ ಬಗ್ಗೆ ಆಗುವ ಪರಿಣಾಮಗಳೇನು, ಅದರಿಂದ ಆಗುವ ತೊಂದರೆಗಳೇನು ಅನ್ನೋದನ್ನು ನಾವು ಸಮರ್ಥವಾಗಿ ಸರಿಯಾಗಿ ತಿಳ್ಕೋಬೇಕು. ಮೊಟ್ಟ ಮೊದಲು ಆ ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನಾವು ಅದರ ಬಗ್ಗೆ ಜ್ಞಾನ ಬರೋದ್ರಿಂದ ನಾವು ಪ್ಲಾಸ್ಟಿಕ್ನ ಒಂದು ಬಳಕೆ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಬರುತ್ತೆ. ನಾವು ಈ 5 ಆರ್ಗಳನ್ನು ಅನುಸರಿಸಬೇಕು. ಏನು 5 ಆರ್ಗಳು, ಆರ್ಗಳ ತತ್ವ, 5 ಆರ್ಗಳು ಅಂತ ಕರಿತೀವಿ.
5 ಆರ್ಗಳು ಯಾವುದಪ್ಪ ಅಂದ್ರೆ ರೆಡ್ಯೂಸ್, ಒಂದು ರೆಡ್ಯೂಸ್, ರೀಯೂಸ್, ರೀಸೈಕಲ್, recover and refuse. ಇದನ್ನು ಬಳಸಬೇಕು. ಇದನ್ನು ನಾವು 5 ಆರ್ಗಳು. ರೆಡ್ಯೂಸ್ ಅಂದ್ರೆ ಏನು? ಮಿತವಾಗಿ ಬಳಸಬೇಕು ಅಂತ. ರಿಯೂಸ್ ಅಂದ್ರೆ ಏನು? ಮರುಬಳಕೆ ಮಾಡಬೇಕು. ರೀಸೈಕಲ್ ಅಂದ್ರೆ ಏನು? ಮರುಚಕ್ರೀಕರಣ ಮಾಡಬೇಕು. ರೀಕವರ್ ಅಂದ್ರೆ ಏನು? ಬಳಸೋದನ್ನೇ ಇನ್ನೊಂದು ರೀತಿಯಲ್ಲಿ ಇನ್ನೊಂದಕ್ಕೆ ಉಪಯೋಗ ಆಗೋ ರೀತಿ ಬಳಸುವಂಥದ್ದು. ಉದಾಹರಣೆಗೆ ಪ್ಲಾಸ್ಟಿಕ್ ನೀರಿನ ಬಾಟ್ಲಲ್ಲಿ ಕತ್ತರಿಸ್ಬಿಟ್ಟು ಅದರಲ್ಲಿ ಗಿಡವನ್ನ ಬೆಳೆಸುವಂಥದ್ದು ರೀಕವರ್ ಅಂತ ಹೇಳ್ಬಿಟ್ಟು. ಆಮೇಲೆ ರೆಫ್ಯೂಸ್, ಬೇಡ ಅನ್ಬೇಕು, ಪ್ಲಾಸ್ಟಿಕ್ ಅನ್ನ ಬೇಡ ಅನ್ಬೇಕು. ಈ ರೀತಿ 5 ಆರ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಪ್ಲಾಸ್ಟಿಕ್ ನಮಗೆ. ಈ ರೀತಿ ಮಾಡೋದ್ರಿಂದ ಪ್ಲಾಸ್ಟಿಕ್ ನಿಂದ ಆಗುವಂತಹ ಏನು ಅನಾಹುತಗಳನ್ನ, ನಮ್ಮ ಭೂಮಿಗೆ ಆಗುವಂತಹ ಅನಾಹುತಗಳನ್ನ ನಾವು ತಪ್ಪಿಸಬಹುದು. ಅಂದರೆ ಪರಿಸರಕ್ಕೆ ಬಿಡುಗಡೆ ಆಗುವಂತಹ ವಿಷಕಾರಿ ವಸ್ತುಗಳಿಂದ ನಾವು ಮುಕ್ತರಾಗಬಹುದು ಮಕ್ಕಳೇ. ಇಲ್ಲಿವರೆಗೆ ನಾವು ಪ್ಲಾಸ್ಟಿಕ್ ಅಂದ್ರೆ ಏನು, ಪ್ಲಾಸ್ಟಿಕ್ ಅಷ್ಟೊಂದು ಜನಪ್ರಿಯ ಆಗಿರಲು ಕಾರಣಗಳೇನು, ಅದೇ ರೀತಿ ಪ್ಲಾಸ್ಟಿಕ್ನ ಉಪಯೋಗಗಳೇನು, ಅದೇ ರೀತಿ ಪ್ಲಾಸ್ಟಿಕ್ಕು ಪರಿಸರಕ್ಕೆ ಮಾರಕ ಹೇಗೆ, ಅದನ್ನು ಹೇಗೆ ತಪ್ಪಿಸಬಹುದು, 5 ಆರ್ ತತ್ವಗಳು ಯಾವುವು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಈ ಒಂದು ಪಾಠ ಮುಗಿಯಿತು.